ರಾಮಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ ಸರ್. ಅರವಿಂದ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಹೇಳಿ ರಾಮಸ್ವಾಮಿಗಳೇ, ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ. ನಾವು ಹುಟ್ಟು ಊರು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿ ಗ್ರಾಮ. ನನ್ನ ತಂದೆ ಸಿದ್ದೇಗೌಡ, ನನ್ನ ತಾಯಿ ಸಣ್ಣಮ್ಮ. ನಮ್ಮ ತಂದೆಗೆ ಹುಟ್ಟು 8 ಮಕ್ಕಳು, 4 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ಅದರಲ್ಲಿ ನಾನು ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಸೇರಿದ್ರೆ 5ನೇವನು, ಗಂಡು ಮಕ್ಕಳಲ್ಲಿ 3ನೇವನು. ನನಗೆ ಚಿಕ್ಕಂದಿನಿಂದ ಯಾವುದಾದ್ರೂ ತೋಟ ನೋಡಿದ್ರೆ ನಾನು ಒಂದು ತೋಟ ಮಾಡಬೇಕಲ್ಲ ಅನ್ನೋ ಮಹದಾಸೆ ಇತ್ತು. ಎಲ್ಲಾದರೂ ತೆಂಗಿನಕಾಯಿ ಬಿದ್ದಿರೋದು ನೋಡಿದ್ರೆ ತೋಟದಲ್ಲಿ ಇಷ್ಟು ಚೆನ್ನಾಗಿ ತೆಂಗಿನಕಾಯಿ ಬಿದ್ದಿದೆಯಲ್ಲ ಅಂತ ತುಂಬ ಖುಷಿ ಪಡ್ತಾಯಿದ್ದೆ ಯಾವ್ದಾದ್ರು ಬೇರೆ ತೋಟಗಳು ನೋಡಿದ್ರೆ. ಆಗ ಅದನ್ನು ಮಾಡಿ ನಾನೂ ಮಾಡಬೇಕಲ್ಲ ಈ ಥರ ಅನ್ನೋದು ಮನಸ್ಸಲ್ಲಿ ತುಂಬ ಇತ್ತು. ಆದ ಆಸೆಗೆ ನಮ್ಮ ಹಿರೀಕರು, ಸ್ನೇಹಿತರು, ದೇವರು ಸಹ ಸಹಕಾರ ಮಾಡೋದ್ರಿಂದ ಇವತ್ತು ನಾನು ನಮ್ಮ ಗ್ರಾಮದಲ್ಲಿ ಒಂದು ಒಳ್ಳೆ ತೋಟ ಮಾಡಿದ್ದೀನಿ. ರಾಮಸ್ವಾಮಿಗಳೇ, ನಿಮ್ಮ ತಂದೆ ರೈತರಲ್ವಾ? ರೈತರಿಗೆ. ಅವ್ರಿಗೆ ಜಮೀನು ಇತ್ತಿಲ್ವಾ? ಅವ್ರಿಗಿತ್ತು ಸರ್. ಮತ್ತು ಅವ್ರು ತೋಟ ಮಾಡಿರಲಿಲ್ವಾ? ತೋಟ ಮಾಡಿಲ್ಲ, ಬರೀ ಗದ್ದೆ, ಇದು ಭತ್ತ, ರಾಗಿ, ಕಡಲೆಕಾಯಿ ಬೆಳೀತಾ ಇದ್ರು ಅಷ್ಟೇ. ನಿಮಗೆ ಯಾಕೆ ತೋಟದ ಮೇಲೆ ಆಸೆ? ಅದು ಬೇರೆ ಅನೇಕ ತೋಟಗಳು ನೋಡಿ, ಅನೇಕ ತೋಟಗಳಲ್ಲಿ ಕೆಲವು ಪ್ರಕೃತಿ, ವಾತಾವರಣ, ಸಂಪತ್ತು, ಸಮೃದ್ಧಿ, ಮತ್ತು ನೆರಳು, ಗಾಳಿ ನೋಡಿ ತುಂಬ ಆ ಥರ ಇರಬೇಕು. ನಮ್ಮದು ಮಾಡಬೇಕು. ರಾಗಿ ಬೆಳೆಯೋ ಕಡೆ ಅವೆಲ್ಲ ಇರಲ್ಲ ಅಂತೀರಾ? ಕೆಲವು ಕಡೆ ಇರ್ತದೆ ಅಷ್ಟೇ. ಏನು ವಿದ್ಯಾಭ್ಯಾಸ ರಾಮಸ್ವಾಮಿ? ನಂದು BA ಮತ್ತು GDC. ಹೌದಾ? GDC ಅಂದರೆ ಕೋಆಪರೇಟಿವ್ ಟ್ರೈನಿಂಗ್ಸ್. GDC ಮಾಡೋ ಉದ್ದೇಶ ಅದೇ ಸಹಕಾರ ಇಲಾಖೆಯಲ್ಲಿ ಹೋಗ್ಬೇಕು ಅಂತ ಮಾಡಿದೆ. ಬಟ್ ಆ ಇಲಾಖೆನಲ್ಲಿ ಆಗಲಿಲ್ಲ. ನಾನು ರೇಷ್ಮೆ ಇಲಾಖೆಯಲ್ಲಿ ಸೇರಿಕೊಂಡಿದ್ದೆ. 2006ನೇ ಇಸ್ವಿಲಿ VRS ತೊಗೊಂಬಿಟ್ಟೆ. ತೋಟನ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಷಯದಲ್ಲಿ ಮಾಡಿದೆ. ರೇಷ್ಮೆನೂ ಬೆಳೀತಾ ಇದ್ರ ರಾಮಸ್ವಾಮಿ? ಬೆಳೀತಾ ಇದ್ದೆ ಸರ್. ಹೌದಾ? 3 ಎಕರೆ ತೋಟ ಇತ್ತು. ಅದರಲ್ಲಿ ಒಳ್ಳೆ ಬೆಳೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 2 ಸಾರಿ ನಮಗೆ ರಾಜ್ಯ ಪ್ರಶಸ್ತಿನೂ ಬಂದಿದೆ ಸರ್. ಓ, ಆಮೇಲೆ ಯಾಕೆ ಬಿಟ್ಬಿಟ್ರಿ? ಅದು ಬರೀ ಕೆಲಸಗಾರನ್ನೇ ನಂಬ್ಕೊಂಡು ಮಾಡ್ತಾ ಇದ್ದದ್ದು. ಕೆಲಸಗಾರರು ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ. ರೇಷ್ಮೆ ತುಂಬ ಸೂಕ್ಷ್ಮ ನೋಡಿ, ಹಾಗಾಗಿ ತುಂಬ ಹಿಂಸೆ ಆಗ್ತಾಯಿತ್ತು ನನಗೆ. ನೋಡ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಯಿತು. ಜೊತೆಗೆ ಅದಕ್ಕೆ ಮಹಾಗನಿ ಕಾಡು ಮರ ಹಾಕಿಸ್ದೆ. ನೆರಳು ಬರೋ ಶುರು ಆಯಿತು. ಹಾಗಾಗಿ ಬೆಳೆಗೆ ತೊಂದರೆ ಆಗ್ಬೋದು ಮುಂದೆ ಭವಿಷ್ಯದಲ್ಲಿ ಅಂದ್ಬಿಟ್ಟು ರೇಷ್ಮೆ ತೆಗೆದುಬಿಟ್ಟೆ ಸರ್. ಚಿಕ್ಕ ವಯಸ್ಸಿಂದ ತೋಟ ಮಾಡೋ ಆಸೆ ನಿಮಗೆ? ಈಗ ತೋಟ ಮಾಡಿದ್ದೀರಿ? ಮಾಡಿದ್ದೀವಿ. ಎಷ್ಟು ಎಕರೆ ಜಮೀನಲ್ಲಿ? ಒಟ್ಟು 15 ಎಕರೆ 20 ಗುಂಟೆ ಇದೆ ಸರ್. ತೋಟ ಅಂದರೆ ಯಾವ್ಯಾವ ಬೆಳೆಗಳನ್ನು ಬೆಳೆದಿದ್ದೀರಿ ರಾಮಸ್ವಾಮಿಗಳೇ? ಮುಖ್ಯವಾಗಿ ತೆಂಗು, ಸಪೋಟ, ಸೀಬೆ, ನಿಂಬೆ, ಏಲಕ್ಕಿ, ಮೆಣಸು, ಇದ್ರ ಜೊತೆಗೆ ಹಣ್ಣಿನ ಮರಗಳಿದೆ. ಹಲಸಿನ ಮರ, ಮಾವಿನ ಮರಗಳು, ಹುಣಸೆ ಮರ. ಅದ್ರ ಜೊತೆಗೆ ವಾತಾವರಣಕ್ಕೆ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಅರಳಿ ಮರ, ಬಸರಿ ಮರ, ಈ ಪೂರ್ವಿಕರಿಂದ ಬೆಳೀತಿದ್ದಂಥ ಆಲದ ಮರಗಳು, ಎಲ್ಲ ಥರ ಅನೇಕ ಥರದ ಮರಗಳು ಬೆಳೆದು, ಜೊತೆಗೆ ಇತ್ತೀಚೆಗೆ ಹಣ್ಣಿನ ಗಿಡಗಳು ಸುಮಾರು 8-10 ವರ್ಷ ಒಂದು 50-60-70 ಥರದ ಹಣ್ಣಿನ ಮರಗಳೆಲ್ಲ ಹೊರ ರಾಜ್ಯದಿಂದ ತರಿಸಿ ಹಾಕ್ಸಿದ್ದೀವಿ ಸರ್. ಯಾವ್ಯಾವ ಮರಗಳಿರ್ಬೋದು ರಾಮಸ್ವಾಮಿಗಳೇ? ನಿಂಬೆ ಗಿಡ, ಸೀಬೆ ಗಿಡ, ವಾಟರ್ ಆ್ಯಪಲ್ಲು, ಮತ್ತು ಡ್ರ್ಯಾಗನ್ ಫ್ರೂಟ್ಸು, ಮೋಸಂಬಿ, ಕಿತ್ತಲೆ ಗಿಡ, ಚಕೋತ, ಬೆಣ್ಣೆಹಣ್ಣಿನ ಗಿಡ, ಇನ್ನೂ ಅನೇಕ ಥರದ ಗಿಡಗಳೆಲ್ಲ ಇದೆ ಸರ್. ಈಗ ಏನಂತ ನಿಮ್ಮ ತೋಟ ನೋಡಿದ್ರೆ? ಇವಾಗ ನೋಡಿದ್ರೆ ನಾನು ಪುಣ್ಯವಂತ. ನನ್ನ ಆಸೆ ಹಿರೀಕರೆಲ್ಲ ಈಡೇರಿಸ್ಕೊಟ್ರು, ಮತ್ತು ಇಷ್ಟಪಟ್ಟದ್ದು ಸಾರ್ಥಕವಾಯಿತು ಅಂತ ಅನಿಸುತ್ತೆ ಸರ್. ಎಷ್ಟು ವರ್ಷ ತಗೊಂಡ್ರಿ ಈ ತೋಟ ಕಟ್ಟೋದಕ್ಕೆ? ಸುಮಾರು 20 ವರ್ಷ ತಗೊಂಡೆ ಸರ್. 20 ವರ್ಷದ ತಪಸ್ಸು. ಹೌದು ಸರ್. ಅಲ್ವೇ? ಸರ್ ಹೇಳಿ ಸರ್, ಈಗ ನಿಮ್ಮ ಬಗ್ಗೆ ಒಂಚೂರು. ತಂದೆಯವ್ರು ಹೇಳ್ದಂಗೆ ಅವರು ಯಾವಾಗ ನಮ್ಮ ತಾತನ ಜಮೀನಿಗೆ ನಾವು ಓಡಾಡ್ತಿದ್ದ ಸಂದರ್ಭಗಳಲ್ಲಿ, ಮತ್ತು ಅವ್ರು ಕೆಲಸ ಮಾಡ್ತಿದ್ದು ಹೆಗ್ಗೂರನ್ನ ಗ್ರಾಮದಲ್ಲಿ, ಅಲ್ಲಿ ನಾವಿದ್ವಿ ವಾಸ್ತವ್ಯ. ಅಲ್ಲಿಂದ ಯಾಚನಹಳ್ಳಿಗೆ ನಾವು ಹೋಗೋದು ಬರೋದು ರಜೆ ಟೈಮಲ್ಲೆಲ್ಲ ಕರ್ಕೊಂಡು ಹೋಗೋರು ನಮ್ಮ ತಂದೆಯವರು. ಹೋಗುವಾಗ ಬೇರೆಯವ್ರದ್ದು ಜಮೀನುಗಳು, ತೋಟಗಳನ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗೋರು. ನಾವೇ ಹಿಂಗೆ ಮಾಡಬೇಕು ಒಂದು ಅಂತ ಹೇಳೋರು. ಅಂಥದ್ರಲ್ಲೂ ನಮ್ಮ ಗದ್ದೆನಲ್ಲಿ ಒಂದು 4-5 ತೆಂಗಿನ ಮರಗಳು ನೆಟ್ಟಿದ್ರು. ಹಂಗೂ ಅವ್ರಿಗೆ ಮನ್ಸಿಗೆ ಸಮಾಧಾನ ಆಗಬೇಕು ಅಂತ. ಸೊ ಅಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಅದೇ ಥರನೇ ನಮಗೂ ಆಸೆ ಬಂತು. ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ತಂದೆಯವರು ತೋಟದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಸಿಗುವಂಥ, ನಾನು ಹಾಸ್ಟೆಲಲ್ಲಿ ಓದ್ತಿದ್ರಿಂದ ರಜೆ ಟೈಮಲ್ಲಿ ಬಂದಾಗ ಜೊತೆ ಸೇರ್ಕೋತಿದ್ವಿ. ಅವಾಗೆಲ್ಲ ಸಾಕಷ್ಟು ಬೇರೆ ಬೇರೆ ಬೆಳೆಗಳೆಲ್ಲ ಬೆಳೀತಾ ಇದ್ವಿ. ಕಬ್ಬು ಮತ್ತು ಬೇರೆ ಬೆಳೆಗಳೆಲ್ಲ, ತರಕಾರಿಗಳು ಎಲ್ಲ ಬೆಳೀತಾ ಇದ್ವಿ. ಅವಾಗ ಜೊತೆ ಸೇರಿಕೊಂಡು ಅದರದ್ದು ವ್ಯವಸಾಯಗಳೆಲ್ಲ ಜೊತೆಗೆ ಮಾಡಿಕೊಡ್ತಿದ್ದೆ, ಸಹಾಯ ಮಾಡ್ತಿದ್ದೆ. ನಮಗೂ ಹಾಗೆಯೇ ಅದ್ರ ಬಗ್ಗೆ ಆಸಕ್ತಿ ಬಂತು. ಬಟ್ ತರಕಾರಿಗೆ ಸಾಕಷ್ಟು ಕೆಮಿಕಲ್ಸು ಅದನ್ನೆಲ್ಲ ಎಲ್ಲರೂ ಬಳಸ್ತಾಯಿದ್ರು. ನಾವು ಬಳಸ್ದೇ ಸಾವಯವ ಕೃಷಿಯಿಂದ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಕೆಲವೊಂದಷ್ಟು ಸಮಸ್ಯೆಗಳನ್ನೆಲ್ಲ ಎದುರಿಸಿದ್ವಿ.
ಹಾಗೆಯೇ ನಿಧಾನಕ್ಕೆ ತೋಟಗಾರಿಕೆ ಕೃಷಿಗಳಿಗೆ ನಾವು ಮೈಗ್ರೇಟ್ ಆಗಬೇಕಾಗಿ ಬಂತು. ನಿಮ್ಮ ಬಗ್ಗೆ ಹೇಳಿ ಅರವಿಂದ್, ನಿಮ್ಮ ವಿದ್ಯಾಭ್ಯಾಸ ಏನು ಮತ್ತು ನಿಮ್ಮ ಕನಸುಗಳು ಏನಿತ್ತು? ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದೀನಿ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ. ಈಗ ಖಾಸಗಿ ಆಟೋಮೊಬೈಲ್ ಸಂಸ್ಥೆನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಕೃಷಿ ಜೊತೆಗೆ ನನಗೆ ಈ ಮಷಿನರೀಸ್ ಕಂಡ್ರೆ ತುಂಬ ಆಸಕ್ತಿ ಇತ್ತು. ಸೊ ಚಿಕ್ಕ ವಯಸ್ಸಿಂದನೂ ಎಲ್ಲ ಮಷಿನ್ಸ್ಗಳನ್ನು ಬಿಚ್ಚೋದು ಮತ್ತು ಅಸೆಂಬಲ್ ಮಾಡೋದು, ಅದಿನ್ನೂ ಇಂಪ್ರೂವೈಸ್ ಮಾಡ್ಕೊಳ್ಳೋದು. ಯಾವ್ಯಾವ ಮಿಷಿನ್ಗಳು ಬಿಚ್ಚಿದ್ದೀರಿ? ಕೈಗೆ ಸಿಕ್ಕಿದ್ದೆಲ್ಲನೂ ಬಿಚ್ತಾ ಇದ್ದೆ ಸರ್. ಎಲೆಕ್ಟ್ರಾನಿಕ್ಸಿಂದ ಹಿಡಿದು ಮೆಕ್ಯಾನಿಕಲ್ ಡಿವೈಸಸ್ವರೆಗೂ ಎಲ್ಲನೂ ಬಿಚ್ಚಿ ಎಲ್ಲ ಮಾಡ್ತಾ ಇದ್ದೆ. ಅದು ಆಸಕ್ತಿ ಹಾಗೆ ಬೆಳೆದು ಹಾಗೆಯೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರಿಕೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದ ನಂತರ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಸಾಕಷ್ಟು MNCಗಳಲ್ಲಿ ಕೆಲಸ ಮಾಡಿದ್ದೀನಿ. ಬೇರೆ ಬೇರೆ ಲೆವೆಲ್ನಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ನಂದು ಮೇಜರ್ಲಿ ಇವಾಗ ನಾನು ಕೆಲಸ ಮಾಡ್ತಿರೋದು ಏರೋಡೈನಮಿಕ್ಸ್ ವಿಭಾಗದಲ್ಲಿ. ಈಗ ನಿಮ್ಮ ತಂತ್ರಜ್ಞಾನ ಕ್ಷೇತ್ರದ ನಾಲೆಡ್ಜ್ ಏನಿದೆಯಲ್ಲ, ಜ್ಞಾನ, ಅದನ್ನು ವ್ಯವಸಾಯದಲ್ಲೂ ಬಳಕೆ ಮಾಡ್ಕೊಂಡಿದ್ದೀರಾ ಅಥವಾ ಅಲ್ಲಿಯ ಜ್ಞಾನ ಇಲ್ಲಿಗೆ ಏನಾದರೂ ಅನುಕೂಲ ಆಗಿದೆ ಅಂತ ತಮಗನ್ಸುತ್ತಾ? ಇಲ್ಲಿ ಜ್ಞಾನ ಅಂತ ಹೇಳಿದರೆ, ಯಾಕೆಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜ್ಞಾನ ತುಂಬ ವ್ಯವಸಾಯದಲ್ಲಿ ಬಳಕೆ ಆಗುತ್ತೆ ಸರ್. ಅಲ್ವಾ? ಹೌದು. ಈಗ ನಮಗೆ ಈಗ ಡ್ರೋನ್ ಬಳಸ್ಕೊಂಡು ನಾವು ಸಿಂಪಡಣೆ ಮಾಡೋದು, ಔಷಧಿ ಸಿಂಪಡಣೆ ಮಾಡೋದು, ಮತ್ತು ಚಿಕ್ಕ ಮಷಿನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಉಳುಮೆ ಮಾಡೋಕ್ಕೆ ಮತ್ತು ಬಿತ್ತನೆ ಮಾಡೋದಕ್ಕೆ, ಆ ಥರದಕ್ಕೆಲ್ಲ ಹಾರ್ವೆಸ್ಟಿಂಗಿಗೆ ಅದಕ್ಕೆಲ್ಲನೂ ಯೂಸ್ ಮಾಡ್ಕೊಳ್ಳೋದು, ಅದಕ್ಕೆಲ್ಲ ಒಂದಷ್ಟು ಮಷಿನರೀಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಮತ್ತು ಅದೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಅದನ್ನು ಸರಿ ಮಾಡ್ಕೊಳ್ಳೋದು. ಚಿಕ್ಕ ವಯಸ್ಸಿನಲ್ಲೇ ರಿಪೇರಿ ಮಾಡ್ತವ್ರು ನೀವು. ಈಗೆಲ್ಲ ಗೊತ್ತಿದೆ, ಹಾಗಾಗಿ ಬಹಳ ಚೆನ್ನಾಗೇ ಮಾಡ್ಬೋದು ಅನ್ಸುತ್ತೆ. ಹೌದು ಸರ್. ಮತ್ತು ಕಾಳುಮೆಣಸನ್ನು ಸಹ ನಾವು ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಮಷಿನರೀಸ್ಗಳನ್ನೆಲ್ಲ ಮಾಡಿಕೊಂಡು ಅದು ಸಮಸ್ಯೆ ಆದಾಗ ಅದನ್ನು ರೆಡಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋತೀವಿ. ಸಾಮಾನ್ಯವಾಗಿ ಈಗೆಲ್ಲದಕ್ಕೂ ಮಷಿನರೀಸ್ಗಳನ್ನೇ ಬಳಸ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ಹೇಳ್ಬೋದಾ ಏನೇನೆಲ್ಲ ಮೆಷಿನರೀಸ್ನ ತಾವು ಡಿವೈಸ್ ಮಾಡ್ಕೊಂಡು ವ್ಯವಸಾಯದಲ್ಲಿ ಬಳಕೆ ಮಾಡ್ತಾ ಇದ್ದೀರಾ ಅಂತ? ಸರ್, ನಾವು ಸಮಗ್ರ ಕೃಷಿ ಮಾಡ್ಕೊಂಡಿರೋದ್ರಿಂದ ನಮಗೆ ಒಳಗಡೆ ಮೆಷಿನರೀಸ್ಗಳನ್ನ, ಟ್ರ್ಯಾಕ್ಟರ್ಗಳನ್ನ ತೊಗೊಂಡೋಗೋದು ತುಂಬ ಕಷ್ಟಗಳಾಗುತ್ತೆ. ಸೊ ಹಾಗಾಗಿ ಸಣ್ಣ ಟಿಲ್ಲರ್ನೇ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಕೊಂಡು. ಏನು ಮಾಡಿಫಿಕೇಶನ್ಸ್ ಅಂದರೆ? ರೋಟವೇಟರ್ಗಳನ್ನ ಸ್ವಲ್ಪ ಅದನ್ನು ಚಿಕ್ಕದಾಗಿ ಮಾಡಿಕೊಂಡು, ಮತ್ತು ಮೇಲ್ಗಡೆ ಬರೀ ಥಿನ್ ಲೇಯರ್ ಅಷ್ಟೇ ಅದನ್ನು ರೋಟವೇಟ್ ಮಾಡೋ ಥರ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಬಳಸ್ಕೊತಾ ಇದ್ದೀವಿ. ಮತ್ತು ಹಣ್ಣುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ ಟೆಲಿಸ್ಕೋಪಿಕ್ ಹಿಂಗೆ ಎಳ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡೋವಂಥದ್ದು ಕೆಲವೊಂದಷ್ಟು ಆ ಥರದ್ದೆಲ್ಲ ಬಳಸ್ಕೊತಾ ಇದ್ದೀವಿ. ಮತ್ತು ಸ್ಪ್ರೇ ಮಾಡೋದಕ್ಕೆ ಎತ್ತರದವರೆಗೂ ತೆಂಗಿನ ಮರಗಳಿಗೆ ಅದಕ್ಕೆಲ್ಲ ಸ್ಪ್ರೇ ಮಾಡೋದಕ್ಕೆ ಏನು ಬಳಸ್ತಾ ಇದ್ದೀರಿ? ಸ್ಪ್ರೇ ಮಾಡೋದಕ್ಕೆ ಜೆಟ್ಸ್ ಬರುತ್ತೆ ಸರ್. ಅದು 2 ಥರ ಬರುತ್ತೆ. ಒಂದು ಫ್ಯೂಯಲ್ ರನ್ ಆಗುವಂಥದ್ದು, ಒಂದು ಎಲೆಕ್ಟ್ರಿಕ್, ಎರಡನ್ನೂ ಬಳಸ್ತೀವಿ. ಓಕೆ. ಅಂದರೆ ಇದನ್ನೆಲ್ಲ ನೀವು ಮಾರುಕಟ್ಟೆಯಲ್ಲಿ ಸಂಶೋಧನೆ ಮಾಡಿ ತಗೊಂಬಂದಿದ್ದ? ಕೆಲವೊಂದಷ್ಟು ನೀವು ಇಂಪ್ರೂವೈಸ್ ಮಾಡಿದ್ದೀರಾ? ಮಾರ್ಕೆಟಲ್ಲಿ ತಂದು ಕೆಲವೊಂದಷ್ಟನ್ನು ನಮಗೆ ಬೇಕಾದಂಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಅಂದರೆ ಅದಕ್ಕೆ ಈಗ ಎಲ್ಲಾದರೂ ಹೊರಗಡೆ ನೀವು ತರಬೇತಿ ತಗೊಂಡ್ರೆ ಅಥವಾ ನಿಮ್ಮ ವಿದ್ಯೆ ಸಾಕಾಯ್ತಾ? ಹಾಗೇನೆ ನಾವು ನಮ್ಮ ವಿದ್ಯೆನಲ್ಲೇ ನನಗೆ ಗೊತ್ತಿರೋದನ್ನ ಹಾಗೆ ಕೆಲವೊಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಮಾಡಿರೋದು ಸರ್. ಓಕೆ. ಅಂದರೆ ನೋಡಿ, ವ್ಯವಸಾಯ ಕ್ಷೇತ್ರದಲ್ಲಿ ನಿಮಗಿದ್ದ ಆಸಕ್ತಿಯಿಂದಾಗಿ ತಂದೆ ಕೆಲಸನ ಹಗುರ ಮಾಡೋದಕ್ಕೆ ಯಂತ್ರಗಳನ್ನು ಒಂದಷ್ಟು ಕೊಟ್ಬಿಟ್ಟಿದ್ದೀರಿ ಅಲ್ವಾ? ಹೌದು ಸರ್. ರಾಮಸ್ವಾಮಿಗಳೇ, ಬಹುಶಃ 20 ವರ್ಷ ಕಷ್ಟಪಟ್ಟು ಒಂದು ತೋಟ ಕಟ್ಟಿದೆ ಅಂತ ಹೇಳಿದ್ರಿ. ಅಷ್ಟು ಸರಳವಾಗಿ ಆಗಿರಲಾರ್ದು ನಿಮ್ಮ ತೋಟ. ಆರಂಭದಲ್ಲಿ ಆ ಜಮೀನು ಹೇಗಿತ್ತು ಹೇಳಿ? ಅಯ್ಯೋ, ಬಂಗಾರದ ಮನಸ್ಸಲ್ಲಿ ರಾಜ್ಕುಮಾರ್ ತೋಟ ಮಾಡಿದಲ್ಲ, ಅದಕ್ಕಿಂತಲೂ ತುಂಬ ಕಳಪೆ ಆಗಿತ್ತು ಭೂಮಿ. ಅದು ಅಂಥ ಭೂಮಿನ ಇವತ್ತು ನೀವು 2ನೇ ಬಂಗಾರದ ಮನುಷ್ಯ. ಜನಗಳು ಹೇಳ್ತಾರೆ, ಅದರಲ್ಲಿ ಕೆಲವು ಜನ ಹೇಳ್ತಾರೆ ಅಂತ. ಓಕೆ. ಅಂದರೆ ಪೂರ್ತಿ ಕಲ್ಲು ಮಣ್ಣು ಇದ್ದ, ತುಂಬ ಹಳ್ಳ ಕುಳ್ಳಿ, ತುಂಬ ಹೇರ್ಪೇರ್ ಆಗಿದ್ದ ಭೂಮಿ ಅದು. ಓಕೆ. ಆವಾಗ ಆ ಜಮೀನ್ ಮೇಲೆ ಯಾರು ತಿರುಗಾಡ್ತಾನೆ ಇರಲಿಲ್ಲ, ಅಷ್ಟು ಭಯ ಇತ್ತು ಅದಕ್ಕೆ. ಅಂಥ ಜಮೀನು ಇವತ್ತು ತುಂಬ ಪವಿತ್ರವಾಗಿದೆ, ತುಂಬ ಚೆನ್ನಾಗಿದೆ. ನೋಡಿದವರು ಈಗ ಖಾಲಿ ಜಮೀನನ್ನು ತಾವು ತಗೊಂಡ್ರಿ? ಇಲ್ಲ, ಅಥವಾ ನಿಮಗೆ ಪಿತ್ರಾರ್ಜಿತವಾಗಿ ಬಂದದ್ದು 5 ಎಕರೆ. ಇನ್ನು 5 ಎಕರೆನ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡೆ. ಸರಿ. ಇನ್ನು 5 ಎಕರೆ ತೊಗೊಳೋದು, 5.5 ಎಕರೆ ತೊಗೊಂಡದ್ದು. ಆಯಿತು, ಸಂತೋಷ. ಈಗ ಪ್ರಪ್ರಥಮವಾಗಿ ಅಲ್ಲಿ ಏನು ಬೆಳೆದ್ರಿ ತಾವು? ಪ್ರಪ್ರಥಮವಾಗಿ ಕಬ್ಬು, ತರಕಾರಿ ಆಗ್ತಾ ಇದ್ದೇನೆ ಮೊದಲಿಗೆ. ಆಮೇಲೆ ತರಕಾರಿನಲ್ಲಿ ತುಂಬ ನಷ್ಟ ಆಗೋಕ್ಕೆ ಶುರುವಾಗ್ತು. ಹಾಗಾಗಿ ಅದಕ್ಕೆ ತರಕಾರಿ ತೆಗೆದುಬಿಟ್ಟು ಈಗ ಹಣ್ಣಿನ ಗಿಡಗಳು, ತೆಂಗಿನ ಗಿಡ, ಹಲಸಿನ ಮರ, ಮಾವಿನ ಮರಗಳು,
ಮತ್ತು ಸಪೋಟ ಇವೆಲ್ಲ ಹಾಕಿ ಭಾಳ ಸುಲಭವಾಗಿ ಹೇಳ್ಬಿಟ್ರಿ. ಈಗ ಆ ಜಮೀನೇ ಒಂಥರ ಕಲ್ಲು ಜಮೀನು ಅಂದರೆ ಜಮೀನು ಅಭಿವೃದ್ಧಿ ಹೇಗೆ ಮಾಡ್ಕೊಂಡು ಅದೆಲ್ಲ ಹೊರಗಡೆಯಿಂದ ಮಣ್ಣು ತಂದು ಹಾಕಿ. ಎಲ್ಲಿಂದ ಹೊರಗಡೆಯಿಂದ ಅಂದರೆ ನಮ್ಮ ಪಕ್ಕದ ಹೊರಗಳಿಂದ ಅಂದರೆ ಕೆರೆ ಕಟ್ಟೆಗಳಿಂದ ಮಣ್ಣು ತಂದು ಹಾಕಿಸಿ ಅದನ್ನೆಲ್ಲ ಮಟ್ಟ ಮಾಡಿಸಿ ಮಾಡಿಸಿದ್ದು. ಪಕ್ಕದಲ್ಲಿ ಸ್ವಲ್ಪ ಜಮೀನು ತಗೊಂಡೆ, ಆ ಜಮೀನು ಮಣ್ಣು ಎತ್ತರ ಇತ್ತದು, ಆ ಮಣ್ಣನ್ನೆಲ್ಲ ಹಾಕ್ಕೊಂಡು ಮಟ್ಟ ಮಾಡಿ ಎಲ್ಲ ಮಾಡಿಸಿದ್ದು ಸರ್. ನಿಮ್ಗೇನಾದ್ರು ನೆನಪಿದೆಯಾ ಅರವಿಂದ್ ಅವರೇ? ನೆನಪಿದೆ ಸರ್. ಅದರಲ್ಲಿ ಒಂದು ತುಂಬ ಮುಖ್ಯವಾದದ್ದು ನನ್ನ ನೆನಪಿರುವಂಥದ್ದು, ಮತ್ತು ಬೇರೆಯವ್ರಿಗೂ ಅದು ಅನುಕೂಲ ಆಗುತ್ತೆ ಅನ್ನೋದು ಕಾರಣಕ್ಕೆ ಅದನ್ನು ಹೇಳ್ತಾ ಇದ್ದೀನಿ. ಅವರು 22 ವರ್ಷದ ಹಿಂದೆನೇ ಅವರು ವಾಟರ್ ಕನ್ಸರ್ವೇಷನ್ ಬಗ್ಗೆ ತುಂಬಾ ಆಸಕ್ತಿ ವಹಿಸಿ ಒಂದು 4-5 ಚೆಕ್ ಡ್ಯಾಮ್ಗಳನ್ನ ಅವತ್ತಿನ ಕಾಲದಲ್ಲೇ ಕಟ್ಸ್ಕೊಂಡ್ರು. ಇವತ್ತಿಗೂ ಅಲ್ಲಿ ಮಳೆ ಬಂದಾಗೆಲ್ಲ ಪೂರ್ತಿ ಅಲ್ಲಿ ವಾಟರ್ ಎಲ್ಲ ಕಲೆಕ್ಟ್ ಆಗಿ ಅದರಿಂದ ನಮ್ಮ ಬೋರ್ವೆಲ್ಗೆ ನಮ್ಮೊಬ್ಬರಿಗೆ ಎಲ್ಲ ಅಕ್ಕಪಕ್ಕ ಜಮೀನವ್ರಿಗೂ ಬೋರ್ವೆಲ್ ಎಲ್ಲ ತುಂಬ ರೀಚಾರ್ಜ್ ಆಗುತ್ತೆ. ನಿಮ್ಮ ಜಮೀನಲ್ಲಿ ಎಷ್ಟು ಬೋರ್ವೆಲ್ ಇದೆ ಅರವಿಂದ್ ಅವರೇ? ಖಾಲಿ 4 ಬೋರ್ವೆಲ್ ಇದೆ. 4 ಬೋರ್. ಮುಂದುವರಿಸಿ. ಏನೇನೆಲ್ಲ ನೆಲಜಲ ಸಂರಕ್ಷಣಾ ಕೆಲಸ ಆಗಿದೆ ಅಂತ? ಚೆಕ್ ಡ್ಯಾಮ್ ಇರೋದ್ರಿಂದ ಸಾಕಷ್ಟು ವಾಟರ್ ರೀಚಾರ್ಜ್ ಎಲ್ಲ ಆಗುತ್ತೆ. ಮತ್ತೆ ಕೆಲವೊಂದಷ್ಟು ಕಾಡು ಪ್ರಾಣಿಗಳು ಪಕ್ಷಿಗಳು ಸಹ ಆ ಚೆಕ್ ಡ್ಯಾಮ್ನಲ್ಲಿ ಬಂದು ನೀರನ್ನ ಬಳಸ್ಕೊತವೆ. ಅವತ್ತೇನೆ ಅವರು ವಾಟರ್ ಕನ್ಸರ್ವೇಷನ್ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿ ತುಂಬ ಜನಕ್ಕೆ ಅದನ್ನ ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಸರಿ ಸರಿ, ಮುಂದುವರಿಸಿ. ಈಗಲೂ ಸುಮಾರು ಜನ ಬಂದು ತೋಟ ನೋಡ್ಕೊಂಡು ಹೋಗ್ತಾರೆ ಸರ್. ತುಂಬ ಚೆನ್ನಾಗಿ ಮಾಡಿಸಿದ್ದರಂತೆ, ನಾವು ಈ ಥರ ಮಾಡಬೇಕು ಅಂತ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಖ್ಯವಾಗಿ ನನಗೆ ನನ್ನ ಶ್ರೀಮತಿ, ನನ್ನ ಮಗ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಸರ್. ಜೊತೆಗೆ ಕೆಲಸಗಾರರು ಬಂದು ಅಲ್ಲೇ ಇದ್ಕೊಂಡು. ನಿಮ್ಮ ಮನೆಯವ್ರ ಹೆಸರೇನು? ರಾಮಸ್ವಾಮಿ ಮಂಜುಳಾ ಸರ್. ಅವ್ರು ಎಲ್ಲಿಯವರು? ಅವ್ರ ಪಕ್ಕ ಹೆಗ್ಗೋರು ಸರ್, ನಮ್ಮೂರ ಪಕ್ಕನೇ ಹೆಗ್ಗೋರು. ನಿಮ್ಮ ಮಾವನವರು ರೈತರೇನಾ? ಅವರು ಮಾಸ್ಟರ್ ಆಗಿದ್ರು ಸರ್, ಸ್ಕೂಲ್ ಮಾಸ್ಟರ್ ಆಗಿದ್ರು, ಜೊತೆಗೆ ರೈತರು ವ್ಯವಸಾಯನೂ ಮಾಡ್ತಾ ಇದ್ರು ಸರ್. ಒಳ್ಳೇದು ಒಳ್ಳೇದು. ಹಾಗಾಗಿ ನಿಮ್ಮ ಮನೆಯವರು ರೇಷ್ಮೆ ಬೆಳೀತಾ ಇದ್ರು ಸರ್. ಹೌದಾ? ರೇಷ್ಮೆ ಬಗ್ಗೆ ನಾನು ಸಾಕಷ್ಟು ಕಲ್ತ್ಕೊಂಡಿದ್ದು ಅವ್ರ ಮನೆಯಲ್ಲಿ ರೇಷ್ಮೆ ಮನೆ ಒಳಗಡೆನೆ ರೇಷ್ಮೆ ಬೆಳೀತಿದ್ದರಿಂದ ರೇಷ್ಮೆ ಬಗ್ಗೆನೂ ಸಾಕಷ್ಟು ನನಗೆ ಅನುಭವ ಅಲ್ಲಿ ನನ್ನ ತಾತನ ಮನೆಯಲ್ಲೇ ಆಗ್ತಾ ಇತ್ತು. ನಿಮ್ಮ ಮದುವೆ ಆಗಿದೆಯಾ ಅರವಿಂದ್ ಅವರೇ? ಮದುವೆ ಆಗಿದೆ ಸರ್. ಓಕೆ. ನಿಮ್ಮ ಹೆಂಡತಿ ಎಲ್ಲಿಯವರು? ನಮ್ಮ ಶ್ರೀಮತಿ KM ದೊಡ್ಡಿಯವರು, ಮಂಡ್ಯ ಜಿಲ್ಲೆ KM ದೊಡ್ಡಿ. ಸುಮಲತಾ ಅಂತ ಅವ್ರ ಹೆಸರು. 2 ಮಕ್ಕಳಿದ್ದಾರೆ. ಮಗಳು ಚರಿತ್ರೆ ಲಕ್ಷ್ಮಿ, ಮಗ ಅಪ್ರಮೇಯ. ಸರಿ. ಅವರು ವ್ಯವಸಾಯಸ್ಥ ಕುಟುಂಬದವರೇನಾ ನಿಮ್ಮ ಮನೆಯವರು? ಹೌದು ಸರ್. ಅವರು ಇಂಜಿನಿಯರಿಂಗ್ ಪದವೀಧರರೇನಾ? ಅವರು ಫಾರ್ಮಸಿ ಪದವೀಧರರು. ಹೌದಾ? ಓಕೆ. ನಿಮ್ಮ ಜೊತೆ ಹೇಗೆ ವ್ಯವಸಾಯದ ಕೆಲಸಗಳಲ್ಲಿ ತೊಡಗಿಸ್ಕೋತಾರೆ? ಸಹಕಾರ ಮಾಡ್ತಾರೆ. ನಾನು ಏನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು, ತೋಟದ ಕಡೆ ಗಮನ ಕೊಡ್ತಾ ಇದ್ರು, ನಮ್ಮ ಮನೆ ಕಡೆ ನಾವು ಗಮನ ಹರಿಸ್ತೀವಿ, ನೀವು ತೋಟ ಎಲ್ಲ ನೋಡಿ ಚೆನ್ನಾಗಿ ಮಾಡಿ ಅಭಿವೃದ್ಧಿ ಮಾಡಿ ಅಂತೇಳಿ ಸಹಕಾರ ಮಾಡ್ತಾರೆ. ಹೇಳಿ ರಾಮಸ್ವಾಮಿಗಳೇ, ಮೊದಲಿಗೆ ತಾವು ಮಾಡಿದ್ದು ನೆಲ ಜಲ ಸಂರಕ್ಷಣೆ ಕೆಲಸ ಅಲ್ಲಿ. ಆಮೇಲೆ ಮೊದಲು ಹಾಕಿದ್ದು ಬೆಳೆ ಕಬ್ಬು. ಪ್ರಾಣಿಗಳಿಗೆ ಅನುಕೂಲ ಆಗೋ ಥರನು, ಕೆಲವು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗೋ ಥರನು ಕೆಲವಾರು ಕೆಲಸಗಳು ಮಾಡಿದ್ದೀವಿ ಸರ್. ಏನು ಮಾಡಿದ್ದೀರಿ? ಈಗ ಮರಗಳಿದೆ, ಹಲಸಿನ ಮರ, ಮಾವಿನ ಮರ, ಮತ್ತು ನೇಲ್ರೆ ಮರ, ಮತ್ತು ಸಪೋಟ, ಇವುಗಳಿಗೆ ಪಕ್ಷಿಗಳು ಏನೇ ತಿಂದರೂ ನಾವು ತೊಂದರೆ ಕೊಡಲ್ಲ ಸರ್. ಅವಕ್ಕೆಲ್ಲ ಒಳ್ಳೆ ಅವಕಾಶ ಮಾಡ್ಕೊಬಿಡಿ. ತುಂಬ ಮರಗಳಿರೋದ್ರಿಂದ ಎಷ್ಟಾದ್ರೂ ತಿನ್ನಲಿ. ಕೆಲವರು ಔಷಧಿ ಹಾಕಿ ಇದಾಕಿ ಏನೋ ಮಾಡಿ ಅಂತಾರೆ. ನಾವೇನೂ ಮಾಡೋಕ್ಕಾಗಲ್ಲ ಸರ್. ನಾವೇನು ಬಲೆನೂ ಹಾಕಲ್ಲ, ಏನೂ ಹಾಕಲ್ಲ. ಹಾಗಾಗಿ ಎಲ್ಲ ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ತವೆ ಸರ್. ನೀರು ಕುಡಿಯೋಕ್ಕೂ ಕೆಲವು ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಸರ್, ಚೆಕ್ ಡ್ಯಾಮ್ಗಳವೆಲ್ಲ. ಮತ್ತು ಜನಗಳು ಬರೋರು ಆರಾಮಾಗಿ ಕೂತ್ಕೊಂಡು ಕಾಲ ಕಳಿಬೇಕು, ಅವರು ಹಣ್ಣು ಹಂಪಲು ತಿನ್ನಬೇಕು ಅನ್ನೋದಕ್ಕೆ ಯಾವಾಗಲೂ ಹಣ್ಣುಗಳು ಸಿಗಬೇಕು, ಯಾವಾಗಲೂ ಹೂ ಸಿಗಬೇಕು. ಜೊತೆಗೆ ಸ್ವಿಮ್ಮಿಂಗ್ ಪೂಲು ಮಾಡಿಸಿದ್ದೀನಿ. ಸ್ವಿಮ್ಮಿಂಗ್ ಪೂಲಿಂದ ಬಂದಕ್ಕೆ ಸುಮಾರು ಜನ ಸ್ನೇಹಿತರು, ಸಂಬಂಧಿಕರು, ನಮ್ಮ ಹಿತೈಷಿಗಳು ಬಂದವರೆಲ್ಲ ಸ್ನಾನನೂ ಮಾಡ್ತಾರೆ. ಅದರಲ್ಲೂ ಮಕ್ಕಳುಗಳಂತೂ ಬೆಳಿಗ್ಗೆ 9-10 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ ಇಳಿದುಬಿಟ್ರೆ 4-5 ಗಂಟೆ ತನಕ ಏನೇ ಮಾಡಿದ್ರು ಈಚೆ ಬರಲ್ಲ. ಅವ್ರಿಗೆ ಅಲ್ಲೇ ತಿಂಡಿ ಕೊಡ್ಬೇಕು, ಅಲ್ಲೇ ಊಟ ಕೊಡ್ಬೇಕು. ಅಷ್ಟು ಖುಷಿಯಾಗಿ. ಮುಂಚೆ ಎಲ್ಲ ಕೆರೆ ಪಕ್ಕದಲ್ಲಿ ತೋಪು ಅಂತ ಇರೋದಲ್ಲ, ಆ ಥರ ನಿಮ್ಮ ಜಮೀನು ತೋಪು ಮಾಡಿಬಿಟ್ಟಿದ್ದೀರಾ? ಕಾಡು ಅಂತ ಒಂದು ರೀತಿಯಲ್ಲಿ ಹಾಗೆ ಆಗಿದೆ ಸರ್. ಹೌದಾ? ಕೆಲವರು ಹೇಳ್ತಾರೆ ಮಡಿಕೇರಿ ಥರ ಕಾಣ್ತದೆ ಅಂತಾರೆ, ಕೆಲವರು ಮಲೆನಾಡಿನಂಗೆ ಕಾಣ್ತದೆ ಅಂತಾರೆ ಸರ್. ಅಲ್ಲ, ಈಗ ಕಾಡು ಬೆಳೆಸೋ ಉದ್ದೇಶ ಕಾಡು ಪ್ರಾಣಿಗಳಿಗೆ ಆಶ್ರಯ ಕೊಡಬೇಕು ಅಂತಲ್ಲ? ಹೌದಾ? ಮತ್ತು ಈಗ ಮುಂದೆ ನಮಗೆ ಈಗ ಪಕ್ಷಿಗಳು ಸಾಕಬೇಕು, ಸಣ್ಣ ಪುಟ್ಟ ಪ್ರಾಣಿಗಳು ಸಾಕಬೇಕು. ಅಲ್ಲಿ ಬರತಕ್ಕಂಥ ಜನಗಳಿಗೆ, ಮಕ್ಕಳಿಗೆ ಅವಾಗ ಒಳ್ಳೆ ಮಾದರಿಯಾಗಿ ಇಷ್ಟ ಆಗೋ ಥರ ಮಾಡಬೇಕು ಅನ್ನೋ ಥರ ಮನಸ್ಸಿದೆ ಸರ್. ಹಿಂದೆ ಒಂದು ತೋಟ ಅಂತಂದರೆ ಕೆಲವೊಂದಷ್ಟು ಪ್ರಾಣಿಗಳು, ಒಂದಷ್ಟು ಪಕ್ಷಿಗಳು ಎಲ್ಲ ಇರ್ತಿದ್ವು. ಆ ಒಂದು ಎನ್ವಿರಾನ್ಮೆಂಟೇ ಒಂಥರ ವಿಶೇಷವಾಗಿರ್ತಿತ್ತು. ಇವತ್ತಿನ ಮಕ್ಕಳುಗಳಿಗೆ ಆ ಒಂದು ಎನ್ವಿರಾನ್ಮೆಂಟ್ ಅದು ಹೆಂಗೆ ಇರ್ತಿತ್ತು ಅನ್ನೋದು ಗೊತ್ತೇ ಆಗಲ್ಲ ಸರ್. ಈಗಿನ ಮಕ್ಕಳುಗಳಿಗೆ ಅದೊಂದಷ್ಟು ಅನುಭವ ಆಗಬೇಕು ಅನ್ನೋದು ಒಂದು ಉದ್ದೇಶ. ಅಲ್ಲಪ್ಪ, ಈಗ ನಾವೊಂದು ತೋಟ ಮಾಡ್ತೀವಿ ಅಂತಂದರೆ ಅದಕ್ಕೆ ಒಂದಷ್ಟು ಬಂಡವಾಳ ಹಾಕ್ತೀವಿ, ಹಗಲು ರಾತ್ರಿ ಕಷ್ಟಪಡ್ತೀವಿ.
ಪ್ರತಿ ವರ್ಷ ಖರ್ಚಿರುತ್ತೆ. ಈಗ ಖರ್ಚನ್ನು ತೋಟ ವಾಪಸ್ ಕೊಡಬೇಕು ಅನ್ನೋ ಒಂದು ಭಾವನೆ ಎಲ್ರಿಗೂ ಇರುತ್ತೆ. ಅಂದರೆ ಅಲ್ಲಿಂದ ಆದಾಯ ಪಡಿಬೇಕು ಅಂತ ಅಲ್ವೇ? ಈಗ ನಿಮ್ಮ ಎಕನಾಮಿಕ್ಸ್ ಹೇಳೋ ಸರ್, ನಾವು ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ತೆಂಗು, ಸಪೋಟ, ಸೀಬೆ, ನಿಂಬೆ ಮತ್ತು ಕಾಳುಮೆಣಸು ಇದರಲ್ಲಿ ನಮಗೆ ಸಾಕಷ್ಟು ಆದಾಯ ಇದೆ ಸರ್. ಓಕೆ. ನಮಗೆ ತುಂಬ ಅತಿಯಾದ ಆದಾಯ ಇಲ್ಲ ಅಂದ್ರೂ ಖರ್ಚೆಲ್ಲ ಕಳೆದು ಒಂದಷ್ಟು ಮಟ್ಟಿಗೆ ನಮಗೆ ಹಣಕಾಸು ಉಳಿತಾಯ ಆಗ್ತದೆ. ನಮ್ಮ ಹೋಟ್ಲು ಉಪಯೋಗಕ್ಕೂ ಬರುತ್ತೆ. ಮತ್ತು ಅಲ್ಲಿ ಬೆಳೆಯುವಂಥ ಸಾಕಷ್ಟು ಪದಾರ್ಥಗಳು ಕಾಳುಮೆಣಸು, ನಿಂಬೆ, ತೆಂಗು ಅದೆಲ್ಲ ನಮ್ಮ ಹೋಟೆಲ್ ಉದ್ಯಮಕ್ಕೂ ನಾವು ಅದನ್ನು ಬಳಸ್ಕೋತೀವಿ. ಓಕೆ. ರಾಮಸ್ವಾಮಿಗಳು ಭಾಳ ಫೇಮಸ್ಸು ಹೋಟ್ಲಲ್ಲಿ ಅಲ್ವಾ? ಹೌದು ಸರ್. ನಿಮ್ಮ ಹೋಟ್ಲ್ ಹೆಸರು ಒಂದ್ಸರಿ ಹೇಳ್ಬಿಡಿ. ರಾಮಸ್ವಾಮಿಗಳೇ. ರಾಮಸ್ವಾಮಿ ಬನ್ನೂರು ಮಿಲಿಟರಿ ಹೋಟೆಲ್ ಅಂತ ಸರ್. ಅಲ್ವಾ? ಹೌದು ಸರ್. ಅಂದರೆ ನಿಮ್ಮ ಹೋಟ್ಲಿಗೆ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಸುಮಾರು ಪದಾರ್ಥಗಳು ತೋಟ, ಬಾಳೆಹಣ್ಣು, ತೆಂಗಿನಕಾಯಿ, ಮೆಣಸು, ಏಲಕ್ಕಿ, ನಿಂಬೆಹಣ್ಣು ಇವೆಲ್ಲ ನಮ್ಮ ತೋಟದಲ್ಲೇ ಉತ್ಪತ್ತಿ ಮಾಡ್ಕೊತೀವಿ. ಉಳಿದು ಹೆಚ್ಚಿಗೆ ಆದದನ್ನು ಮಾರ್ಕೋತೀವಿ ಸರ್. ನೋಡಿದ್ರಾ? ಹಾಗಾಗಿ ಒಂದಷ್ಟು ನಿಮಗೆ ಒಳಸುರಿಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾಗಿದ್ದು ತೋಟದಿಂದ ಬರ್ತಾ ಇದೆ. ಅದು ಒಂದು ಆದಾಯ ಅಂತ ನೀವು ಹೇಳ್ತೀರಾ ಅರವಿಂದ್ ಅವರೇ? ಜೊತೆ ಈಗ ಮನೆ ಕಟ್ಟಿದ್ವಿ ಸರ್. ಸಾಗೋನಿ ಮರಗಳಿದೆ. ಮಗಳು ಮನೆ, ನಾವು ಒಂದು ಮನೆ ಕಟ್ಕೊಂಡ್ವಿ. 2 ಮನೆಗೂ ಸಾಗೋನಿ ಮರ ಅಲ್ಲೇ ಇರುತ್ತೆ. ಸುಮಾರು ಒಂದು 40-50 ಲಕ್ಷ ಬೆಲೆ ಬಾಳುವಷ್ಟು ಮರ ಸಿಕ್ತು. ಇನ್ನೊಂದು 2 ಮನೆಗೆ ಆಗುವಷ್ಟು ಮರಗಳಿದೆ, ಸಾಗೋನಿ ಮರ ಇದೆ. ಇನ್ನೂ ಅನೇಕ ಮರಗಳಿದೆ ಸರ್, ಇನ್ನೂ ಬೇಕಷ್ಟು ಮರಗಳಿದೆ. ಮತ್ತು ಬೆಟ್ಟದ ಮರ ಇದೆ. ಈಗ ಸಾಗವಾನಿ ಮರ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷದ್ದು? ಅದು 25 ವರ್ಷ ಇವಾಗ ಸರ್. 25 ವರ್ಷಕ್ಕೇ ಚೇಗ್ ಬಂದಿತ್ತ ನಿಮಗೆ? 22 ವರ್ಷಕ್ಕೆ ಬಂದಿತ್ತು ಸರ್. ನಮ್ಮ ಮೊದಲು ಮನೆ ಕಟ್ಟಿರೋ ಮನೆಗಳಿಗೆ ಕಳೆದಾಗ 22 ವರ್ಷ ಆಗಿತ್ತು ಸರ್ ಅದು. ಓಕೆ. ಅಂದರೆ ಅಷ್ಟು ಬೇಗ ಚೇಗ್ ಬರೋ ಹಾಗೆ ಹೇಗೆ ಬೆಳೆಸಿದ್ರಿ ತೇಗನ್ನು? ಅದು ಡ್ರೈ ಭೂಮಿ ಅಲ್ಲ ಸರ್, ಒಣ ಭೂಮಿ ಆದ್ರಿಂದ ಬೇಗ ಚೇಗ್ ಬಂತು ಸರ್. ಹೌದಾ? ತೇಗ ನೀರು ಬೇಡತ್ತೆ ಅಂತಾರಲ್ಲ, ನೀರು ಕೊಡ್ಬೇಕು ತೇಗಕ್ಕೆ ಅಂತ? ಇಲ್ಲ, ಮತ್ತು ಇದು ಗ್ರಾಫ್ಟೆಡ್ ಸರ್, ಅದು ಹಾಗಾಗಿ ಸ್ವಲ್ಪ ಬೇಗನೆ ಬಂತು. ಅಂದರೆ ಕಸಿ ಮಾಡಿರುವಂಥದ್ದು. ಓಕೆ. ಹೇಳಿ ಸರ್, ಅದಕ್ಕೆ ನೀರು ಗೊಬ್ಬರ ಏನು ಕೊಡ್ಲಿಲ್ವೇ ನೀವು? ಸಾಕಷ್ಟು ಕೊಡ್ತಿದ್ವಿ ಸರ್. ಏನು ಕೊಡ್ತಿದ್ರಿ ಹೇಳಿ? ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಯಥೇಚ್ಛವಾಗಿ ಕೊಡ್ತಿದ್ವಿ ಪ್ರತಿ ವರ್ಷ. ಮತ್ತು ಆಗಾಗ ಅದನ್ನು ಸವರ್ಕೊಂಡು ಅದನ್ನು ನೀಟಾಗಿ ಸ್ಟ್ರೈಟಾಗಿ ಹೋಗೋ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೂ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ಕೊಂಡಿದ್ವಿ ಸರ್. ಹಾಗಾಗಿ ಸದಾಕಾಲ ಅದಕ್ಕೆ ಬೇಕಾಗಿರುವಷ್ಟು ನೀರು, ಗೊಬ್ಬರ ಮತ್ತು ಬೇವಿನ ಹಿಂಡಿ ಅದೆಲ್ಲ ಸಾಕಷ್ಟು ಅದಕ್ಕೆ ಪ್ರೊವೈಡ್ ಮಾಡ್ತಾ ಇದ್ವಿ. ನೋಡಿದ್ರಾ? ಹಂಗಾಗಿ 22 ವರ್ಷಕ್ಕೆ ಚೇಗ್ ಬಂತು. ಆಚಾರಿಗಳು ತುಂಬ ಆಶ್ಚರ್ಯಪಟ್ಟರು ಸರ್. ಹೌದಾ? ಎಷ್ಟು ಚೆನ್ನಾಗಿತ್ತು ಮರ ಅಂತ. ನೀವು ಮನೆಯಲ್ಲಿ ಬಂದು ನೋಡಿದ್ರೆ ಗೊತ್ತಾಗತ್ತೆ. ತುಂಬ ಸುಂದರವಾಗಿದೆ ಸರ್ ಮರ, ಭಾರಿ ಚೆನ್ನಾಗಿದೆ. ಬಾಗಿಲು, ಕಿಟಿಕಿಗಳು ಅವೆಲ್ಲ ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಸರ್ ಮರ. ಇನ್ನೂ ಏನೇನು ಮರಗಿಡಗಳಿದಾವೆ ನಿಮ್ಮ ಜಮೀನಲ್ಲಿ? ಈಗ ಉಪಯೋಗ ಬರುವಂಥದ್ದು ಅದೇ ಮಹಾಗನಿ ಮರ. ಮಹಾಗನಿನೂ ಹಾಕಿದ್ದೀರಾ? ಹೌದು ಸರ್. ಅದನ್ನೇನಾದ್ರು ಕಡ್ದಿದ್ದೀರಾ? ಮಹಾಗನಿ ಇನ್ನೂ ಕಡ್ದಿಲ್ಲ, ಇನ್ನು ಒಂದು 5 ವರ್ಷ ಆಗಿದೆ ಅಷ್ಟೇ ಸರ್. ಆಯ್ತು. ಆಮೇಲೆ ಅಲ್ಲಿ ಹಳೆ ಮರಗಳು ಇದೆ. ಆಲದ ಮರ, ಬೇವಿನ ಮರ, ಬಸರಿ ಮರ, ಹಲಸಿನ ಮರ ಅವೆಲ್ಲ ಇನ್ನು. ಈ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹಾಕೊಂಡ್ಬಿಟ್ರೆ ಜಮೀನು ತಿಂದುಬಿಡುತ್ತೆ ಅಂತಾರಲ್ಲ, ನಿಮ್ಗೇನು ಹಾಗೆ ಅನ್ಸಲ್ವಾ? ಇಲ್ಲ ಸರ್, ಅದು ನಾವು ಜಮೀನು ತಿಂದರೆ ಅಂದರೆ ನೀಲಗಿರಿ ಹತ್ತೆ ತಿನ್ನುತ್ತೆ ಸರ್. ಅಲ್ಲ, ಈಗ ಆಲ ಅಂದರೆ ವಟವೃಕ್ಷ ವಿಶಾಲವಾಗಿ ಬೆಳೆಯುತ್ತೆ. ಅದರಲ್ಲಿ ಒಂದು ರೀತಿಯಲ್ಲಿ ಜಮೀನು ತಿಂದ್ರೂ, ಸ್ವಲ್ಪ ಜಮೀನು ತಿಂದ್ರೂ ಅದರಲ್ಲಿ ಉದುರ್ತಕ್ಕಂಥ ಎಲೆಗಳು ಭೂಮಿಗೆ ಒಳ್ಳೆ ಫಲವತ್ತಾದ ಗೊಬ್ಬರ ಕೊಡುತ್ತೆ ಸರ್. ಓಕೆ. ಅರವಿಂದ್ ಅವ್ರನ್ನ ಕೇಳೋಣ. ಏನ್ರಪ್ಪ? ನಿಜ ಸರ್, ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಬೆಳೆದ್ಬಿಟ್ರೆ ಜಮೀನು ತುಂಬ ಅವೇ ತುಂಬ್ಕೊಂಡ್ಬಿಡ್ತಾವಲ್ವಾ? ಹೌದು ಸರ್. ಆದರೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಹಾಲು ಬರುವಂಥ ಮರಗಳಲ್ಲಿ ಗೊಬ್ಬರದ ಅಂಶಗಳು ಭಾಳಷ್ಟು ಇರುತ್ತೆ. ಮತ್ತು ಅದರಿಂದ ಕೆಲವೊಂದು ಹುಳಗಳನ್ನು ಸಹ ಬರದ ರೀತಿ ತಡೆಯುವಂತಹ ಒಂದು ಶಕ್ತಿ ಸಹ ಅದರಲ್ಲಿ ಇರುತ್ತೆ ಅಂತ ಕೇಳ್ಪಟ್ಟಿದ್ರಿಂದ ಅದನ್ನು ಬಳಸ್ಕೊತಾ ಇದ್ದೀವಿ. ಅದ್ರದ್ದು ಎಲೆಗಳು, ಅದ್ರದ್ದು ಹಣ್ಣುಗಳು ಉದುರಿದಂಥದ್ದನ್ನೆಲ್ಲ ಶೇಖರಣೆ ಮಾಡಿ ಅದಕ್ಕೆ ಒಂದು 4-5 ಕಡೆ ಪಿಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಅದನ್ನೆಲ್ಲ ಶೇಖರಣೆ ಮಾಡಿ ಮೇಲ್ಗಡೆ ಮಣ್ಣೆಲ್ಲ ಮುಚ್ಚಿ ಅವಶ್ಯಕತೆ ಬಿದ್ದಾಗ ಅದಕ್ಕೆ ನೀರನ್ನ ಸಿಂಪಡಣೆ ಮಾಡಿಕೊಂಡು ಅದರಲ್ಲಿ ನಾವು ಕಾಂಪೋಸ್ಟ್ ತಯಾರು ಮಾಡಿಕೊಂಡು ನಮ್ಮ ತೋಟದಲ್ಲಿ ಬೇಕಾಗಿರುವಂಥ ಎಲ್ಲ ಗಿಡಗಳಿಗೂ ಬಳಸ್ಕೊತೀವಿ ಸರ್. ತೆಂಗು ಹಾಕದೆ ಅಂದ್ರಲ್ಲ, ಎಲ್ಲಿಂದ ತಂದ್ರಿ ಬಿತ್ತನೆನ? ನಾವು ಮೊದಲು 25 ವರ್ಷದಲ್ಲಿ ತಂದದ್ದು ನಾಗಮಂಗಲಲ್ಲಿ ಸರ್. ನಾಗಮಂಗಲ. ಈ ಒಂದು 15 ವರ್ಷದಲ್ಲಿ ಚನ್ನಪಡಿಂದ ತಂದಿತ್ತು ಸರ್, 2ನೇ ಬ್ಯಾಚು. ಮತ್ತು ಬೇರೆ ಎಲ್ಲ ಸಸಿಗಳು ಬೇರೆ ಬೇರೆವನ್ನೆಲ್ಲ ಹಾಕ್ಬಿಟ್ಟು ಜಮೀನು ತುಂಬ ತುಂಬ್ಕೊಂಡ್ಬಿಟ್ಟಿದ್ರಲ್ಲ, ಈ ಬಿತ್ತನೆನ ಎಲ್ಲಿಂದ ತಂದ್ರಿ? ಸಸಿಗಳೆಲ್ಲ ಹಣ್ಣಿನ ಗಿಡಗಳು ಅವೆಲ್ಲ ತಂದದ್ದು ಆಂಧ್ರದಿಂದ
ಒಬ್ಬರು ಅಂಬರೀಷ್ ಅಂತ ಇದ್ದಾರೆ ಸರ್, ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ತಂದು ಕೊಟ್ಟರು, ಅವರೇ ಹಾಕಿ ಎಲ್ಲ ಬೆಳೆ ಕೊಟ್ಟರು ಸರ್. ಕೆಲವೊಂದಷ್ಟೆಲ್ಲ ನಾವು GKVK ಇಂದ ತಗೊಂಡು ಬಂದ್ವಿ, ಕೆಲವೊಂದಷ್ಟು ಇಲ್ಲಿ VC ಫಾರಮ್ ಇಂದ, ಕೆಲವೊಂದಷ್ಟು ಸಪೋಟ ಅದೆಲ್ಲ ನಮಗೆ ಬನ್ನೂರ್ ಹತ್ರ ರಂಗಸಮುದ್ರದಲ್ಲಿ ಅಲ್ಲಿ ಸರ್ಕಾರಿ ಒಂದು ಭೂದೇವಿ ಫಾರಮ್ ತಗೊಂಡಿದ್ದೀವಿ, ಅಲ್ಲಿಂದ ತಗೊಂಡಿದ್ದೀವಿ. ಇನ್ನೊಂದಷ್ಟು ಲಾಲ್ಬಾಗಿಂದ ಕೆಲವೊಂದಷ್ಟು ವಿಶೇಷವಾದ ಹಣ್ಣುಗಳು ಅದನ್ನೆಲ್ಲ ಅಲ್ಲಿಂದ ತಂದಿದ್ದೀವಿ. ಈಗಲೂ ಒಂದು 100 ಗಿಡ ತಂದಿದೆ ಸರ್, ನಾಳೆ ಪಾತಿ ಗಿಡ ಮಾಡುತ್ತೆ. ಅಂದರೆ ಈಗ ನೀವು ತಂದೆಯವ್ರಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಹುಡುಕೊಡ್ತೀರ? ಹೌದು ಸರ್. ಅಲ್ವೇನ್ರಪ್ಪ? ಹೌದು ಸರ್. ತಂದೆಯವ್ರನ್ನ ಜೊತೆ ಕರ್ಕೊಂಡು ಹೋಗ್ತೀರಿ, ಇಬ್ರು ಸೇರ್ಕೊಂಡು ಆಯ್ಕೆ ಮಾಡ್ಕೊಂತೀರಿ ಹೌದು ಸರ್, ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ. ಇಡೀ ಜಮೀನಿನ ಲೇಔಟ್ ಯಾರು ಮಾಡಿದ್ರು ರಾಮಸ್ವಾಮಿಗಳೇ? ಇಂತಿಂಥದ್ದು ಇಲ್ಲೇ ಇರಬೇಕು, ಇಲ್ಲೇ ಕಾಲುವೆ ಬರಬೇಕು, ಇಲ್ಲೇ ರಸ್ತೆ ಬರಬೇಕು, ನಾನೇ ಮಾಡಿದ್ದು ಸರ್. ನೀವೇ ಮಾಡಿದ್ದು. ಆ ಜ್ಞಾನ ಹೇಗೆ ಸಿಕ್ತು ನಿಮಗೆ? ಅವಾಗ ನನಗೆ ಅದೇ ಎಲ್ಲ ಬೇರೆ ಕಡೆ ಎಲ್ಲ ಹೋಗೋಗಿ ನೋಡ್ತಾ ಇದ್ದಲ್ಲ ಸರ್. ನೋಡಿದಿರಿ ಹೇಳಿ? ಮುಖ್ಯವಾಗಿ ಈಗ ಮಳಲಿ ವಸಂತ್ ಕುಮಾರ್ ಅವ್ರದ್ದು ತೋಟ ಮಾಡಿದ್ರು ಸರ್, ಇಲ್ಲಿ ಮೈಸೂರು ಹತ್ರ. ಅದೇ ಥರ ಅವ್ರ ಸ್ನೇಹಿತರು ಕೆಲವರು ತೋಟ ಮಾಡಿದರು, ಕೆಲವರು ನರಸೀಪುರದಲ್ಲಿ ಕೆಲವರು ತೋಟ ನೋಡಿದೆ, ಮಂಡ್ಯದಲ್ಲಿ ಕೆಲವರ ತೋಟ ನೋಡಿದ್ದೆ, VC ಫಾರಮು ಮತ್ತು GKVK ಅಲ್ಲಿ ಮತ್ತು ಇವೆಲ್ಲ ನೋಡಿ ಈ ಥರ ಎಲ್ಲ ಮಾಡಬೇಕು ಅನ್ನೋದು ಒಂದು. ಅದಕ್ಕಿಂತ ಉತ್ತಮವಾಗಿ ಕೆಲವೆಲ್ಲ ಮಾಡಿದ್ದೀನಿ ಸರ್, ಸ್ವಂತ ಬುದ್ಧಿಯಿಂದಲೇ ಮಾಡಿರೋದು ಸರ್. ಏನು ಮಾಡಿದಿರಿ? ಅದೇ ಈಗ ಒಂದು ಮಧ್ಯೆ ಹಣ್ಣಿ ಬಂದಿದೆ ಸರ್ ನಮ್ಮ ಜಮೀನೆಲ್ಲ, ಆ ಕಡೆ ಈ ಕಡೆ ಜಮೀನು ಮಧ್ಯೆ ಹಣ್ಣಿ. ಆ ಹಣ್ಣಿನಲ್ಲಿ ಮಳೆ ನೀರೆಲ್ಲ ಬಂದು ಶೇಖರಣೆ ಆಗಿ ಮೇಲಿಂದ 1 ಕಿಲೋಮೀಟರ್ ದೂರದಿಂದಲೂ ಮಳೆ ನೀರು ಬರಬೇಕು. ಆ ಹಣ್ಣಿನಲ್ಲಿ ಮುಖ್ಯ ರಸ್ತೆಯಿಂದ ನಾವು ಪೂರ್ತಿ ಕೊನೆಯವರೆಗೂ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಅಷ್ಟಾಗುತ್ತೆ ಸರ್. ಅದು ಅಲ್ಲಿ ತನಕನೂ ಒಂದು ಸಣ್ಣ ಕಾಲುವೆ ಮಾಡಿ ಮಧ್ಯ 4-5 ಚೆಕ್ ಡ್ಯಾಮ್ಗಳನ್ನ ಕಟ್ಕೊಂಡು ಆಗಲೇ ಹೇಳ್ದಂಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಅದಕ್ಕೆಲ್ಲದಕ್ಕೂ ಉಪಯೋಗ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಹೇಳಿ ಸರ್. ಅದು ಕೆಳಗಡೆ ಬೋರ್ ಮಾಡಿಸಿ ಮೇಲ್ಗಡೆ ಟ್ಯಾಂಕ್ ಮಾಡಿ ಆ ಟ್ಯಾಂಕ್ನಲ್ಲಿ ನೀರು ತುಂಬಿಕೊಂಡು ಅವಶ್ಯಕತೆ ಇದ್ದಾಗ ಭೂಮಿಗೆ ಬಿಟ್ಕೊಳ್ಳೋ ಥರದಲ್ಲೂ ಮಾಡಿಸಿದ್ದೀವಿ ಸರ್. ಓಕೆ. ನಿಮ್ಮ ಜಮೀನಲ್ಲಿ ದೊಡ್ಡ ರಸ್ತೆಗಳನ್ನೆಲ್ಲ ಮಾಡಿದ್ದೀರಾ? ಹೌದು ಸರ್. ಹೌದಾ? ಹಿಂದೆ ಕಬ್ಬೆಲ್ಲ ಹಾಕ್ತಿದ್ವಲ್ಲ ಸರ್, ಆ ಕಬ್ಬು ತುಂಬ್ಕೊಂಡ್ಬರ್ಬೇಕಾದ್ರೆ ಲಾರಿಗಳು ಹೋಗ್ಬೇಕಿತ್ತು, ಹಾಗಾಗಿ ದೊಡ್ಡ ರಸ್ತೆನೇ ಮಾಡಿಸ್ದೆ. ಇತ್ತೀಚೆಗೆ ಅದು ಹಣ್ಣುಗಳು ಅವು ಇವು ಹಾಕೊಂಬರ್ಬೇಕಾದ್ರೆ ಮತ್ತೆ ಅಲ್ಲಿ ಕಾಯಿ, ತೆಂಗಿನಕಾಯಿ, ಮಟ್ಟಳೆ ಅವೆಲ್ಲ ಹಾಕೊಂಬರ್ಬೇಕಾದ್ರೆ ದಾರಿ ಬೇಕಲ್ಲ. ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ಕೆಲವು ಫಂಕ್ಷನ್ಗಳೆಲ್ಲ ಮಾಡ್ತೀವಿ ಸರ್ ಅಲ್ಲಿ, ಮದುವೆಗಳು, ನಿಶ್ಚಿತಾರ್ಥ, ಬೀಗರೂಟ, ಜೊತೆಗೆ ಯಾವುದಾದ್ರು ರಾಜಕೀಯ ಸಮಾರಂಭಗಳಾಗಬೇಕಾದ್ರೆ ಮಾಡ್ತೀವಿ. ಅದಕ್ಕೆ ಜನಗಳು ತುಂಬ ಬರ್ತಾರೆ, ದೊಡ್ಡವರೆಲ್ಲ ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಹಾಗೆ ಅವ್ರಿಗೆಲ್ಲ ಕೂತ್ಕೊಳ್ಳೋಕ್ಕೆ, ಕಾರು ಸ್ಕೂಟ್ರು ಬರೋದಕ್ಕೆ ದಾರಿ ಬೇಕಲ್ಲ, ಅದಕ್ಕೆ ಅವ್ರಿಗೆ ದಾರಿನೇ ಮಾಡಿದ್ವಿ ಸರ್. ಅಂದರೆ ಭಾಳ ಜನ ಜಮೀನಲ್ಲಿ ರಸ್ತೆ ದೊಡ್ಡದಾಗಿ ಮಾಡಿದ್ರೆ ಅದು ಕೂಡ ಜಾಗ ವೇಸ್ಟು ಅಂತ. ಆದರೆ ನಿಮ್ಮ ಅಗತ್ಯ ರಸ್ತೆನೇನಾದರೂ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಂಡಿದ್ರೆ ಅಕ್ಕಪಕ್ಕ ಏನಾದರೂ ಮರ ಗಿಡ ಹಾಕ್ಕೊಂಡು? ಇದೆ ಸರ್, ತೆಂಗು ಮತ್ತು ಸಾಗೋನಿ ಗಿಡಗಳು, ಮತ್ತು ಅದ್ರ ಮಧ್ಯ ನಿಂಬೆ ಗಿಡಗಳು, ಮತ್ತು ಕೆಲವೊಂದಷ್ಟು ಹೂವಿನ ಗಿಡಗಳನ್ನ ಹಾಕೊಂಡಿದ್ದೀವಿ ಸರ್ ರಸ್ತೆ ಅಕ್ಕಪಕ್ಕ. 7 ಸೈಡನ್ನು ಮಾಡಿದ್ವಿ ಸರ್. ಅದರಲ್ಲಿ ಇವಾಗ ತಂದಿರೋ ಗಿಡಗಳೆಲ್ಲ ಅಲ್ಲಿಗೆ ಉಪಯೋಗಿಸೋ ಸರ್. ಹೌದಾ? ರಸ್ತೆ ಉದ್ದಕ್ಕೂ ಯಾರೇ ಬಂದ್ರೂ ಯಾವಾಗಲೂ ಹಣ್ಣು ಸಿಗಬೇಕು, ಯಾವಾಗಲೂ ಹೂವು ಸಿಗಬೇಕು. ಹಣ್ಣು ಹೂವು ನಮ್ಮ ಹಿಂದೂ ಧರ್ಮದಲ್ಲಿ ಸರ್ವಶ್ರೇಷ್ಠವಾದದ್ದು. ಸಾಮಾನ್ಯವಾಗಿ ಹಿಂದೂಗಳಿಗೆ ಏನು ಬೇಡ ಅಂದ್ರೂ ಹಣ್ಣು ಹೂವು ಬೇಡ ಅನ್ನಬಾರ್ದಂತೆ. ಅದಕ್ಕೋಸ್ಕರ ಬಂದವ್ರಿಗೆ ಯಾವಾಗಲೂ ಹಣ್ಣು ಹೂವು ಸಿಗಬೇಕು, ಅದಕ್ಕೆ ಅದು ಹಣ್ಣು ಹೂವನ್ನೇ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಸರ್. ಈಗ ಜಮೀನಿನ ನಿರ್ವಹಣೆ ಹೇಗೆ ಅರವಿಂದ್ ಅವರೇ ಒಂದು ಸ್ವಲ್ಪ ಹೇಳಿ. ಈಗ ಉಳುಮೆ ಹೇಗೆ ಮಾಡಿಸ್ತೀರಿ, ಗೊಬ್ಬರ ಏನು ಹಾಕ್ತೀರಿ, ಮತ್ತು ಇಡೀ ತೋಟ ಪೂರ್ತಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದೀರಾ ಹೇಗೆ ಒಂಚೂರು ಹೇಳಿ. ಇಡೀ ತೋಟ ಪೂರ್ತಿ ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. 4 ಬೋರ್ ಅಂದ್ರಿ? 4 ಬೋರ್ ಇದೆ ಸರ್. ಎಲ್ಲ ಬೋರ್ ನೀರು ಒಂದು ಕಡೆಗೆ ಬಂದು ಸಂಗ್ರಹ ಆಗುತ್ತಾ ಹೇಗೆ ವ್ಯವಸ್ಥೆ? ಹೌದು ಸರ್, ಎಲ್ಲ ಬೋರ್ ನೀರು ಒಂದು ಕಡೆಗೆ ಸಂಗ್ರಹ ಆಗುವಾಗೂ ಮಾಡ್ಕೊಂಡಿದ್ದೀವಿ. ಸರಿ. ಮತ್ತು ಎಲ್ಲ ಬೋರ್ ನೀರನ್ನು ಜಮೀನಲ್ಲಿರೋ ಯಾವ ಭಾಗಕ್ಕಾದ್ರೂ ಡೈರೆಕ್ಟಾಗೂ ಹಾಕೋಬೋದು, ಮತ್ತು ಒಂದು ಕಡೆ ಒಂದು ಟ್ಯಾಂಕಿಗೆ ಶೇಖರಣೆನೂ ಮಾಡ್ಕೋಬೋದು. ಆ ರೀತಿ ಮಾಡ್ಕೊಂಡಿದ್ದೀವಿ. ಸರಿ. ಈಗ ಮಳೆ ಬಂದಂಥ ಕಾಲದಲ್ಲಿ ಟ್ಯಾಂಕಿಗೆ ಶೇಖರಣೆ ಮಾಡ್ಕೋತೀವಿ, ಬೇಕಾದಂಥ ಕಾಲದಲ್ಲಿ ಅದನ್ನು ಡ್ರಿಪ್ ಇರಿಗೇಷನ್ ಮೂಲಕ ನಾವು ಎಲ್ಲ ಕಡೆಗೂ ಬಳಸ್ಕೋತೀವಿ. ಈ ಹನಿ ನೀರಾವರಿ ಮೂಲಕನೇ ಗೊಬ್ಬರ ಕೊಡುವಂಥದ್ದು ಇದೆಲ್ಲ ಇರುತ್ತಲ್ಲ, ಆ ವ್ಯವಸ್ಥೆ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಸರ್ ಅದನ್ನು. ಓಕೆ. ಬಟ್ ನಾವು ಸಾಮಾನ್ಯವಾಗಿ ನಾವು ಈಗ ನಾವೇ ಕಾಂಪೋಸ್ಟ್ ಮಾಡ್ಕೊಂಡಿರೋದು ಮತ್ತು ಬೇವಿನ ಹಿಂಡಿನ ಬಳಸ್ಕೊತಾ ಇದ್ದೀವಿ. ಹಾಗಾಗಿ ಲಿಕ್ವಿಡ್ ಗೊಬ್ಬರಗಳನ್ನ ಆದಷ್ಟೇನು ಬಳಸ್ತಾ ಇಲ್ಲ ಇವಾಗ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಮುಂಚೆ ಬಳಸ್ಕೊತಾ ಇದ್ವಿ ಸರ್. ನಿಮ್ಮ ಜಮೀನಲ್ಲಿ ಅನುಸರಿಸ್ತಾ ಇರೋದು ಪೂರ್ಣ ಸಾವಯವ ಕೃಷಿನ ರಾಮಸ್ವಾಮಿಗಳೇ? ರಾಸಾಯನಿಕ ಬಳಸ್ತಾನೆ? ರಾಸಾಯನಿಕನೂ ಬಳಸ್ತೀವಿ ಸರ್. ಬಳಸ್ತೀರಿ? ಯಾವ್ಯಾವುದು ಇಲ್ಲ, ಅದು ಹಣ್ಣು ಅವು ಸ್ವಲ್ಪ ಗಿಡ ಫಲವತ್ತಾಗಿ ಬರಲಿ, ಚೆನ್ನಾಗಿ ಬರಲಿ ಅನ್ನೋ ದೃಷ್ಟಿಯಲ್ಲಿ ಪೊಟಾಸು ಮತ್ತು ಬೂದಿ ಅದನ್ನು ಉಪಯೋಗಿಸ್ತೀವಿ.
ಹಣ್ಣಿನ ಗಿಡಗಳಿಗೆ ಸ್ವಲ್ಪ ದೊಡ್ಡ ಗಿಡಗಳಿಗೆ ಸುಫಲ ಉಪಯೋಗಿಸ್ತೀವಿ ಸರ್ ಅಷ್ಟೇ. ಇನ್ನು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರನೇ ನಾವು ಜಾಸ್ತಿ ಉಪಯೋಗಿಸೋದು. ಕೊಟ್ಟಿಗೆ ಗೊಬ್ಬರದಲ್ಲೂ ನಾವು ಈಗ ಈ ಹಸುಗಳು ಇದೆಯಲ್ಲ ಸರ್, ಹೈಬ್ರಿಡ್ ಹಸುಗಳು, ಅದ್ರದ್ದು ಗೊಬ್ಬರ 99 ಉಪಯೋಗಿಸಲ್ಲ ಸರ್. ನಾವೇನಾದ್ರು ಹಾಡು, ಕುರಿ, ನಾಟಿ ಹಸು, ನಾಟಿ ಎಮ್ಮೆ ಅದ್ರ ಗೊಬ್ಬರನೇ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರು ಬರೋಲ್ಲ. ಈಗ ಹೈಬ್ರಿಡ್ ಹಸುದು ಬರೀ 1,000 ರೂಪಾಯಿಗೆ ಒಂದು ಟ್ರ್ಯಾಕ್ಟ್ರ್ ಗೊಬ್ಬರ ಸಿಗುತ್ತೆ ಒಂದೊಂದು ವರ್ಷಕ್ಕೆ. ಅದನ್ನು ತೊಗೊಳ್ಳಲ್ಲ. 4,000-5,000 ರೂಪಾಯಿ ಕೊಟ್ಟರು ಪರವಾಗಿಲ್ಲ ಅಂದ್ಕೊಂಡು ಆಡು, ಕುರಿ, ನಾಟಿ ಎಮ್ಮೆ, ನಾಟಿ ಹಸು ಅದೇ ಗೊಬ್ಬರ ನಾವು ಜಾಸ್ತಿ ಉಪಯೋಗಿಸೋದು. ಕೋಳಿ ಗೊಬ್ಬರ ಅಂತೂ ನಾವು ಸೋಗಿಸೋದೇ ಇಲ್ಲ ಸರ್. ಯಾಕೆ? ಅದು ತುಂಬ ಸ್ಟ್ರಾಂಗ್ ಇರ್ತದೆ, ಕೆಟ್ಟ ವಾಸನೆ ಇರ್ತದೆ, ಅದು ಉಪಯೋಗಿಸಲ್ಲ ಸರ್. ಅರವಿಂದ್ ಅವರೇ, ಈಗ ಗೊಬ್ಬರ ಅಂತಂದರೆ ಈಗ ರಾಸಾಯನಿಕ ಗೊಬ್ಬರ ಆಯಿತು. ಈಗ ನೀವೇನೋ ಕಾಂಪೋಸ್ಟ್ ಮಾಡ್ತೀನಿ ಅಂತಂದ್ರಿ. ಜಾನುವಾರುಗಳೇನಾದ್ರು ಇದೆಯಾ ಜಮೀನಲ್ಲಿ? ಜಾನುವಾರುಗಳಿಲ್ಲ ಸರ್ ಈಗ ಸದ್ಯಕ್ಕೆ. ಮತ್ತೆ ಕಾಂಪೋಸ್ಟ್ ಮಾಡ್ತೀರಿ? ಹಸಿರಲ್ಲೇ ಮೆಜಾರಿಟಿ. ಹಸಿರಲ್ಲೇ ಗೊಬ್ಬರ. ಹೌದು. ಅದ್ರ ಜೊತೆಗೆ ನಾವು ಹೊರಗಡೆಯಿಂದ ತರುವಂಥ ಈ ಕೊಟ್ಟಿಗೆ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಲೇಯರ್ ಹಾಕ್ಬಿಡ್ತೀವಿ. ಹೌದಾ? ಸೊ ಹಾಗಾಗಿ ಅದರಿಂದ ಬಳಸ್ಕೊತೀವಿ. ಉಳುಮೆ ಹೇಗೆ ನಿಮ್ಮ ಜಮೀನು? ಸರ್ ಈಗ ನಮ್ಮದೇ ಟಿಲ್ಲರ್ ಇದೆ, ಅದೇ ನಾವು ಮಾಡಿಫೈ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ನಾವು ಮಿಶ್ರ ಕೃಷಿ ಮಾಡ್ಕೊಂಡಿರೋದ್ರಿಂದ ಜಾಗ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಆ ಟಿಲ್ಲರ್ ಬಳಸ್ಕೊಂಡೆ ಹಾಗಾಗಿ ಬಳಸ್ಕೊತೀವಿ. ಅಂದರೆ ವರ್ಷದಲ್ಲಿ ಎಷ್ಟು ಬಾರಿ ಉಳುಮೆ ಮಾಡ್ಬೋದು ನಿಮ್ಮ ಜಮೀನು? ಒಂದು 2-3 ಬಾರಿ ಅಲ್ಲಲ್ಲೇ ಮಾಡ್ಕೋತೀವಿ ಸರ್. ಜಾಸ್ತಿ ಅದು ಕಳೆ ಸ್ವಲ್ಪ ಬೆಳ್ಕೊಂಡಾಗ ಆಗಾಗ ಅಲ್ಲಲ್ಲೇ ಮಾಡ್ಕೋತೀವಿ. ಗೊಬ್ಬರನೂ ಆಗುತ್ತಲ್ಲ ಸರ್ ಕಳೆ, ಅದೇನೇ ಅಲ್ಲೇ ಸಣ್ಣದು ರೋಟೋವೇಟರ್ ಥರ ಅಲ್ಲೇ ಇದಾಗುತ್ತೆ. ಹಾಗಾಗಿ ಅದೇನೇ ಅಲ್ಲೇ ಆಗುತ್ತೆ. ಅಂದರೆ ಈಗ ಕಳೆನ ತಾವು ಕತ್ತರಿಸ್ಬಿಟ್ಟು ಜಮೀನ್ ಮೇಲೆ ಹಾಗೆ ಬಿಡ್ತೀವಿ ಸರ್. ಸರಿ. ಮಹಾಗೋನಿನಲ್ಲೂ ಅಷ್ಟೇ ಅದ್ರದ್ದು ಸಣ್ಣ ಸಣ್ಣ ಕೊಂಬೆಗಳನ್ನ ನಾವು ಸಾರ್ಕೊಂಡಿದ್ದೆಲ್ಲ ಅಲ್ಲಲ್ಲೇ ಹಾಕೋತೀವಿ. ಅದು ಅಲ್ಲೇನೆ ತೇವಾಂಶನೂ ಅಲ್ಲೇ ಸಂಗ್ರಹ ಆಗುತ್ತೆ. ಮಟ್ಟಾಳೆ ಅದು ಇದೆಲ್ಲ ಬಂದದ್ದೆಲ್ಲ ತೊಗೊಂಡು ಅಲ್ಲೇ ಹಾಕಿ ಅಲ್ಲೇ ಗೊಬ್ಬರ ಆಗುತ್ತೆ. ಅದ್ರದ್ದು ಅನುಕೂಲ ಅಲ್ಲೇ ಹಾಕಬೇಕಾದ್ರೆ ಮಾಡಿದ್ದೀವಿ ಸರ್. ಈ ಕಾಳುಮೆಣಸು ಯಾಕೆ ಹಾಕಬೇಕು ಅನ್ನಿಸ್ತು ರಾಮಸ್ವಾಮಿಗಳೇ ತಮಗೆ? ಆಮೇಲೆ ಅದು ಕಮರ್ಷಿಯಲ್ ಬೆಳೆ ಅಲ್ಲ ಸರ್. ಕಾಳುಮೆಣಸು ನಾನು ಹೇಳ್ತೀನಿ ಸರ್, ದಯಮಾಡಿ ಹೇಳಿ. ಒಂದ್ಸತಿ ನಾನು ಸಕಲೇಶ್ಪುರದಲ್ಲಿ ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದಾಗ ಅವರ ಜಮೀನಲ್ಲಿ ಕಾಳುಮೆಣಸು ಬೆಳೆದಿದ್ದು ನೋಡಿ ನಾವು ಯಾಕೆ ಒಂದ್ಸತಿ ಪ್ರಯತ್ನ ಮಾಡಬಾರ್ದು, ಎಲ್ಲರೂ ಬಂದವರೆಲ್ಲ ಥರ ತುಂಬ ಮಲೆನಾಡು ನೋಡ್ದಂಗೆ ಆಗುತ್ತೆ ನಿಮ್ಮ ತೋಟ ಅಂತ ಹೇಳೋರು. ಸೊ ಆವಾಗ ನಮ್ಮ ತಂದೆಯವ್ರಿಗೆ ಬಂದು ನಮ್ಮ ತೋಟ ಮಲೆನಾಡಂಗೆ ಕಾಣುತ್ತೆ, ಮಲೆನಾಡು ಬೆಳೆ ನಾವ್ಯಾಕೆ ಬೆಳಿಬಾರ್ದು, ಒಂದು ಸತಿ ಪ್ರಯತ್ನ ಮಾಡೋಣ ಅಂತ ಹೇಳಿದಾಗ ಆಯಿತು ಒಂದು 50 ಸಸಿ ತೊಗೊಂಬ ನೋಡೋಣ ಅಂತ ಅವರು ನನಗೆ ಸಜೆಸ್ಟ್ ಮಾಡಿದ್ರು. ಆವಾಗ ನಾನು ಅದನ್ನ ಫಾರೆಸ್ಟ್ರಿ ಕಾಲೇಜಿಂದ ಒಂದು 50 ಗಿಡ ಸ್ಯಾಂಪಲ್ ತಂದಿಟ್ಟು ತುಂಬ ಚೆನ್ನಾಗಿ ಬಂತು. ಬಂದಮೇಲೆ ಮತ್ತೆ ಅದನ್ನ ನಾವು ಸಕಲೇಶ್ಪುರದಿಂದ ಪೂರ್ತಿ ನಮ್ಮ ಜಮೀನಲ್ಲಿ ಬೇಕಾಗಿರುವಷ್ಟನ್ನ ತಂದು ಬೆಳೆದು ತುಂಬ ಸಕ್ಸಸ್ಫುಲ್ ಆಗಿ. ಎಷ್ಟಿದೆ ಈಗ ಕಾಳುಮೆಣಸು? ಒಂದು 500 ಗಿಡದಷ್ಟಿದೆ ಸರ್. ಓಕೆ, ಹೇಳಿ ರಾಮಸ್ವಾಮಿಗಳು, ಹೆಂಗೆ ನೋಡ್ಕೊತಿದ್ದೀರಿ ಅದನ್ನು ನೋಡ್ಕೊಳ್ಳೋಕ್ಕೆ? ಯಾವ ಮರಕ್ಕೆ ಹಬ್ಸಿರೋದು ನೀವು? ಅದು ಸಿಲ್ವರ್ ಮರ ಸರ್. ಸಿಲ್ವರ್ ಮರ ಈಗ ಸರ್ವಶ್ರೇಷ್ಠ ಅದು ಸಿಲ್ವರ್ ಮರನೇ. ಕಾಳು ಮೆಣಸಿಗೆ ಸಿಲ್ವರ್ ಮರನೇ ತುಂಬ ಉತ್ತಮ ಸರ್. ಅದರಲ್ಲಿ ಗರಿಗರಿ ಇರೋದ್ರಿಂದ ಚೆನ್ನಾಗಿ ಅಂಟ್ಕೊಂಡು ಹಬ್ಕೊಂಡ್ಬರುತ್ತೆ ಸರ್. ಹಾಗಾಗಿ ಸಿಲ್ವರ್ ಮರಕ್ಕೆ ಹಬ್ಸಿದ್ದೀವಿ. ಸಿಲ್ವರ್ ಮರಕ್ಕೆ ಈಗಾಗಲೇ ಸುಮಾರು 15 ವರ್ಷ ಆಗಿದೆ. ಈಗ ನಾವು ಮೆಣಸು ಹಾಕಿ ಒಂದು 8 ವರ್ಷ ಆಯಿತು. ಈಗ ಒಳ್ಳೆ ಫಸಲು ಬರ್ತಾ ಇದೆ ಸರ್. ಅಲ್ಲ, ಒಳ್ಳೆ ಫಸಲು ಅಂದರೆ ಎಷ್ಟು ಬರ್ತಾ ಇದೆ? 1 ಟನ್ ತನಕ ಬಂದಿದೆ ಸರ್ ಕಳೆದ ವರ್ಷ. ಹೌದಾ? ಪರವಾಗಿಲ್ಲ. ಈಗ ಅದರದ್ದು ಸಂಸ್ಕರಣೆ ಮತ್ತು ಮಾರಾಟ ಎಲ್ಲ ಏನು ಅಲ್ಲೇ ಮಾಡ್ಕೋತೀವಿ ಸರ್. ನಾವು ಅಲ್ಲಿ ಕಾಳು ಬಿಡಿಸಿದ ದಿವಸನೇ ಅದನ್ನು ಮಷಿನ್ಗೆ ಹಾಕಿ ಅದರಿಂದ ನಾವು ಅದನ್ನು ಕಾಳನ್ನ ಸಪ್ರೇಟ್ ಮಾಡ್ಕೋತೀವಿ. ಸಪ್ರೇಟ್ ಮಾಡ್ಕೊಂಡದನ್ನು ನಮ್ಮದು ಒಂದು ಅಂಗಳ ಇದೆ, ದೊಡ್ಡದಾಗಿದೆ, ಅಲ್ಲಿ ತಾಟ ಹಾಕಿ ನಾವು 2-3 ದಿವಸ ಅದನ್ನು. ಫಸ್ಟ್ ಒಂದು ಮಿಷಿನ್ ಇದೆ ಸರ್, ಬಿಡೋಕ್ಕೆ ಮಿಷಿನ್ ಇದೆ. 40,000 ರೂಪಾಯಿದು ಮಿಷಿನು ನಮಗೆ 20,000 ರೂಪಾಯಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್. ಆ ಮಿಷಿನ್ಗೆ ಹಾಕ್ಕೊಂಡು ಸ್ವಲ್ಪ ಹಾಕಿ ಬಿಟ್ಕೊಂಡು ಕಾಳೆ ಬೇರೆ ಗಲೀಜೆ ಬೇರೆ ಬರುತ್ತೆ. ಆ ಕಾಳು ಬಂದದನ್ನು ಬಿಸಿನೀರಿನಲ್ಲಿ ಗೋಣಿಚೀಲ ಇರ್ತಲ್ಲ, ಆ ಗೋಣಿಚೀಲಕ್ಕೆ ಹಾಕೊಂಡು ಬಿಸಿನೀರಿಗೆ ಹಚ್ಚಿಬಿಟ್ಟು ಅದನ್ನು ಬಿಸಿಲಿಗೆ ಹಾರಾಕ್ಬೇಕು ಸರ್. ಆ ಹಾರಾಕಿ 3 ದಿವಸ 4 ದಿವಸ ಒಣಗಿಸ್ಬೇಕು ಬಿಸಿಲಲ್ಲಿ. ಒಣಗಾದ್ಮೇಲೆ ಅದನ್ನು ಎಷ್ಟು ಬೇಕಾದ್ರೂ ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಉಪಯೋಗಿಸ್ಬೋದು ಸರ್. ಈಗ ಕಾಳುಮೆಣಸು ನಿಮಗೆ ಪ್ರಧಾನವಾದ ಆದಾಯ ಥರ ಬೆಳೆ. ತೆಂಗು, ಕಾಳುಮೆಣಸು, ಸಪೋಟ, ಸೀಬೆ, ನಿಂಬೆ ಇಷ್ಟೂ ನಮ್ಗೆ ಆದಾಯ ಬರ್ತಾ ಇದೆ ಸರ್. ತೆಂಗು ಏನು ಎಳ್ನೀರು ಕೊಡ್ತೀರಾ ಅಥವಾ ಕಾಯಿನೇ ಸರ್? ಕಾಯಿ. ಕೊಬ್ಬರಿ ಏನು ಮಾಡಲ್ಲ? ಕೊಬ್ಬರಿನೂ ಮಾಡ್ತೀವಿ. ತಳ್ಳಾಗಿ ಬಿದ್ದದಂತ ಸಪ್ರೇಟ್ ಇಟ್ಕೊಂಡು ಅದರಲ್ಲಿ ಕೊಬ್ಬರಿ ಮಾಡ್ಕೋತೀವಿ. ಮತ್ತು ನಮ್ಮ ಹೋಟ್ಲಿಗೆ ಸಾಕಷ್ಟು ತಿಂಗಳಿಗೆ 1-1.5 ಅಷ್ಟು ತೆಂಗಿನ ಕಾಯಿಗಳು ಬೇಕಾಗಿರೋದ್ರಿಂದ ಅಲ್ಲಿಗೆ ಬಳಕೆ ಆಗುತ್ತೆ ಸರ್ ಮೆಜಾರಿಟಿ. ಈಗ ಇನ್ನೊಂದು ಉತ್ಪನ್ನ ಸಪೋಟ ಅಲ್ವಾ? ಸಪೋಟ ಅದು ಹೇಗೆ ಈಗ ಮಾರಾಟದ ವ್ಯವಸ್ಥೆ ಏನು ಮಾಡ್ತೀರಿ ಸಪೋಟಕ್ಕೆ? ಸದ್ಯಕ್ಕೆ ಸರ್ ನಾವು ಒಬ್ಬರು ಮಾರಾಟಗಾರರಿಗೆ ಗಂಜಾಮ್ನಲ್ಲಿ ಒಬ್ಬ ನಾರಾಯಣಪ್ಪ ಅಂತ ಇದ್ದಾರೆ ಸರ್.
ಅವರು ಕೊಟ್ಟಿದ್ದೀವಿ. ಸರಿ ಅವರು ಬಂದಾಗ ಕಿತ್ಕೊಂಡು ಹೋಗ್ತಾರೆ. ಸರಿ. ಅವರು ಎಲ್ಲ ನೋಡ್ಕೊಂಡು ನಾವು ನೀರು ಮತ್ತು ತಿಂಡಿ ಗೊಬ್ಬರ ಇವೆಲ್ಲ ನಾವೇ ವ್ಯವಸಾಯ ಮಾಡಿಕೊಡ್ತೀವಿ. ಅವರು ವರ್ಷಕ್ಕೆ ಇಷ್ಟೊಂದು ಕೊಡ್ತಾರೆ. ಈ ಸರಿ 2,10,000 ಕೊಟ್ಟಿದ್ದೀವಿ ಸರ್. ಇನ್ನೊಂದು ಬೆಳೆ ಯಾವುದು ಅರವಿಂದ್ ಅವರೇ? ಸೀಬೆ ಮತ್ತು ನಿಂಬೆ ಸರ್. ನಿಂಬೆ ಯಾವುದು ತಳಿ? ಬಾಲಾಜಿ ಅಂತ ಸರ್. ಬಾಲಾಜಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಅರೌಂಡ್ ಒಂದು ಗಿಡದಿಂದ 800ರಿಂದ 1,000 ಹಣ್ಣುಗಳು ಪ್ರತಿ ವರ್ಷ ಸಿಗುತ್ತೆ. ಅದನ್ನು ನಿಮ್ಮ ಹೋಟ್ಲಿಗೆ ಬಳಕೆ ಆಗಿ ಮಿಕ್ಕಿದ್ದನ್ನು ಹೊರಗಡೆನೂ ಮಾರಾಟ ಮಾಡ್ತೀವಿ. ಸರಿ. ಸೀಬೆ ಯಾವುದು? ಅಲಹಾಬಾದ್ ಸಫೇದ್ ಅಂತ ಬರುತ್ತೆ ಸರ್. ಅದು ಅಂದಾಜು ಎಷ್ಟಿರ್ಬೋದು ಸೀಬೆ ಗಿಡಗಳು? ಸೀಬೆ ಒಂದು 450ರಿಂದ 500 ಗಿಡ ಅಷ್ಟಿದೆ. ಅದರಲ್ಲಿ ಒಂದು 70-80 ಗಿಡ ತೈವಾನ್ ಪಿಂಕ್ ಅಂತ ಬರುತ್ತೆ. ಅದು ಹೈವೇ ರೋಡ್ಗಳಲ್ಲಿ ಎಷ್ಟು ದಪ್ಪ ಒಂದು 1/2-3 kg ಅಷ್ಟು ಹಣ್ಣುಗಳು ಕಾಣುತ್ತಲ್ಲ, ಆ ವೆರೈಟಿ ಬರುತ್ತೆ ಸರ್. ಸರಿ ಸರಿ. ಅದರದ್ದು ಮಾರಾಟದ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ಸರ್? ಅದನ್ನು ಸದ್ಯಕ್ಕೆ ಎಲ್ಲಾನು ಈ ಥರ ಮೇನ್ ಮಾರಾಟಗಾರಗಳಿಗೆ ಅವರೇ ಬಂದು ತೋಟದಿಂದ ತೊಗೊಂಡೋಗೋ ರೀತಿನಲ್ಲಿ ಕೊಟ್ಟಿದ್ದೀವಿ. ನಾನು ಅಪ್ಪ ಅವ್ರಿಗೆ ವಯಸ್ಸಾಗಿರೋದ್ರಿಂದ ಮತ್ತು ನಾನು ಬೆಂಗಳೂರಿನಲ್ಲಿ ಇರೋದ್ರಿಂದ ನಾವೇ ಸ್ವಂತವಾಗಿ ಅದನ್ನು ಮಾರುಕಟ್ಟೆ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಸಗಟು ವ್ಯಾಪಾರಗಾರರು ಬಂದು ತೊಗೊಂಡೋಗ್ತಾರೆ ಸರ್. ಗಂಜಾಮ್ನಲ್ಲಿ ಕೆಲವರೆಲ್ಲ ಅದೇ ಬಿಸ್ನೆಸ್ ಮಾಡ್ತಾರೆ ಸರ್. ಹಣ್ಣಿಂದು ತೋಟ ತಗೊಳ್ಳೋದು, ಹಣ್ಣು ಮಾರಾಟ ಮಾಡೋದು, ಅವರೇ ಬಂದು ತೊಗೊಂಡೋಗ್ತಾರೆ. ನಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮರ, ಭವಿಷ್ಯದಲ್ಲಿ ಮರದ ಅನುಕೂಲಗಳು ಆಗುತ್ತೆ ಸರ್. ಮರ ಒಳ್ಳೆ ಆದಾಯ ಕೊಡುವಂಥ ಮರಗಳೆಲ್ಲ ಇದೆ. ಹಾಗಾಗಿ ನಮಗೆ ಅದರದ್ದೇ ತೃಪ್ತಿ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ವಾತಾವರಣ, ಅಲ್ಲಿ ತಗೊಂಡೋಗಿ ಏನಾದ್ರು ಹಣ್ಣು ಬೆಳೆದಾಗ ಹಣ್ಣು ತರಕಾರಿ ಅದನ್ನು ತಗೊಂಡೋಗಿ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ, ಹಣ್ಣು ತಿಂದರೆ ಆ ಖುಷಿ ತುಂಬ ಚೆನ್ನಾಗಿರ್ತದೆ ಸರ್. ಅದರಲ್ಲೂ ಅದು ಹಣ್ಣುಗಳು ಕೆಲಸಗಾರ ಹೇಳ್ತಾರೆ, ಅಪ್ಪ ನಿಮ್ಮ ತೋಟದ ನಾವು ಕೆಲಸ ಬರ್ತೀವಿ, ನಮ್ಗೆ ಕಾಯಿಲೆಗಳೇ ಬರಲ್ಲ. ತಂದೆಯವರ ಆಸೆ ತೋಟ ಮಾಡೋದಾಗಿತ್ತು. ಅರವಿಂದ್ ಅವರ ಆಸೆ ಏನಿತ್ತು ಚಿಕ್ಕ ವಯಸ್ಸಲ್ಲಿದ್ದಾಗ? ಅದೇ ಮುಖ್ಯವಾಗಿ ತೋಟದ ಬಗ್ಗೆ ನನಗೂ ಸಾಕಷ್ಟು ಆಸಕ್ತಿ ಇತ್ತು. ಈಗ ಮುಂದಿನ ಕನಸುಗಳೇನು? ನೀವು ಇನ್ನೂ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರಿ ತೋಟನ? ಮುಂದಿನ ಕನಸು ಅಂದರೆ ಸರ್, ಇವಾಗ ಸಾಕಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಅದರಲ್ಲೂ ಒಂದಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇರುವಂಥದ್ದು ಸಾಕಷ್ಟು ಹಣ್ಣುಗಳೆಲ್ಲ ಬೆಳೆದಿದ್ದೀವಿ. ಇವಾಗ ಇನ್ನೊಂದಷ್ಟು ಆ ರೀತಿ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು, ಆಯುರ್ವೇದಿಕ್ ಬೆನಿಫಿಟ್ಸ್ ಇರುವಂಥ ಗಿಡಗಳನ್ನೆಲ್ಲ ಬೆಳಿಬೇಕು ಅನ್ನೋ ಆಸಕ್ತಿ ಇದೆ. ಮತ್ತು ಶಾಲಾ ಮಕ್ಕಳುಗಳಿಗೆ ಸಸ್ಯಗಳ ಬಗ್ಗೆ, ಕಾಡಿನ ಬಗ್ಗೆ ಒಂದಷ್ಟು ಎಜುಕೇಷನ್ ಸಿಗುವಂತಹ ಒಂದು ವ್ಯವಸ್ಥೆ ಆಗಬೇಕಲ್ಲಿ. ಬೆಂಗಳೂರಿನಲ್ಲಿ ಸಾಕಷ್ಟು ಶಾಲೆಗಳು ಈ ಥರ ತೋಟಗಳಿಗೆ ಕರ್ಕೊಂಡೋಗಿ ಏನೂ ಇರಲ್ಲ, ಅಲ್ಲಿ ಬರೀ ಏನೋ ಒಂದಷ್ಟು ಸುಮ್ಮನೆ ಒಂದು ಫ್ಯಾನ್ಸಿಯಾಗಿರುವಂಥ ಮರಗಳು ತೋರಿಸ್ಕೊಂಡು ಕರ್ಕೊಬರ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಅದು ನಿಜವಾಗ್ಲೂ ಅದರದ್ದು ಎಜುಕೇಷನ್ ಸಿಗುವಂಥ ಜಾಗ ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಒಳ್ಳೆಯದು. ಕೃಷಿ ಶಿಕ್ಷಣ ಕೊಡುವಂತಹ ಜಾಗ ಆಗಬೇಕು ಅಂತ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ನವೆಂಬರ್ 10ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ವೈಆರ್ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ. ನಾನು ರಾಮಸ್ವಾಮಿ. ನಾನು ಅರವಿಂದ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಬನ್ನಿ. ಆಕಾಶದೇ ಹಾರಾಡುವ ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ, ಆಸೆ ಇಂದು ನನಗಾಗಿದೆ. ಈ ಬಾರಿಯ ಅತಿಥಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿಯ ಕೃಷಿಕ ದಂಪತಿ ಅರವಿಂದ್ ಮುನಿಸ್ವಾಮಿ ಗೌಡ ಹಾಗೂ ಕೃತಿ ತಿಮ್ಮೇಗೌಡ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ. ದಾಳಿಂಬೆ ಬೇಸಾಯದ ಬಗ್ಗೆ ಸಮಗ್ರ ಮಾಹಿತಿ, ಅರ್ಚನಾ ಕೃಷಿ ಪುಸ್ತಕ ಬಿಡುಗಡೆ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಎರೆಗೊಬ್ಬರ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ. ಬನ್ನಿ, ಭಾಗವಹಿಸಿ. ಇದೇ ನವೆಂಬರ್ 10 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ವೈಆರ್ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ರಾಮಸ್ವಾಮಿಗಳ ನಿಮ್ಮ ಜಮೀನಿಗೆ ಬರೋ ಮಾರ್ಗ ಒಂಚೂರು ಹೇಳ್ಬೋದೇ, ಹೇಗೆ ಬರಬೇಕು ಅಂತ? ಮೈಸೂರಿಂದ ಬರೋರು ಮೈಸೂರಿಂದ ದೇವೇಗೌಡ ಸರ್ಕಲ್ಲು, ಅಲ್ಲಿಂದ ಬನ್ನೂರು, ಬನ್ನೂರಿಂದ ಯಾಚೇನಹಳ್ಳಿ, ಯಾಚೇನಹಳ್ಳಿಯಿಂದ ಸುಲ್ತಾನ್ ರೋಡ್ ಬಂದು ಅಲ್ಲಿ ಅರ್ಚನಾ ಫಾರಂ ಅಂತ ಬೋರ್ಡ್ ಎಲ್ಲ ಇದೆ ಸರ್. ಬನ್ನೂರಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು? ಬನ್ನೂರಿಂದ 11 ಕಿಲೋಮೀಟರ್ ಆಗುತ್ತೆ ಸರ್. 11 ಕಿಲೋಮೀಟ್ರು. ಮಂಡ್ಯದಿಂದ ಬರೋರು ನೇರ ಬರ್ಬೋದು ಸರ್. ಮಂಡ್ಯದಿಂದ ಸುಲ್ತಾನ್ ರೋಡಿಂದ ಅರ್ಚನಾ ಫಾರಂ ಬರ್ಬೋದು ಸರ್. ಮಂಡ್ಯ ಬಸ್ ಸ್ಟ್ಯಾಂಡಿಂದ
ಶ್ರೀರಂಗಪಟ್ಟಣದಿಂದ ಬರೋದಾದ್ರೆ ಶ್ರೀರಂಗಪಟ್ಟಣದಿಂದ ಬರೋದಾದರೆ ಮಂಡ್ಯ ಕೊಪ್ಪಲು ಅರಕೆರೆ, ಅರಕೆರೆಯಿಂದ ನಮ್ಮ ತೋಟ ಅರ್ಚನಾ ಫಾರಂ ಸರ್. ಅರಕೆರೆ, ನೆಲ್ಲಿಕೆರೆ, ಬೆಳ್ಳೆಕೆರೆ ರೊಟ್ಟಲಿ ಸರ್. ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು ಅರವಿಂದ್ ಅವರ? ಅನೇಕ ದಾರಿಗಳಿದೆ ಸರ್. ಸರ್ ಮತ್ತೊಂದು ವಿಶೇಷವಾದ ಸಂದರ್ಭ ಅಲ್ಲಿ ನಮ್ಮ ತೋಟದಲ್ಲಿ ನಡೆದಿದ್ದನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೇಳಿ. ಸಾವಯವ ಕೃಷಿಯ ಹರಿಕಾರ ಅಂತಲೇ ಹೇಳುವಂತಹ ನಮ್ಮ ಸುಭಾಷ್ ಪಾಳೇಕರ್ ಅವರು ಸಹ ನಮ್ಮ ತೋಟಕ್ಕೆ ಬಂದು, ನಮ್ಮ ತಂದೆ ಅವರು ಅವಾಗ ಸಾಕಷ್ಟು ಸಾವಯವ ಕೃಷಿನಲ್ಲಿ ತುಂಬ ತೊಡಗಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬಂದು ಅವರಿಗೆ ಉತ್ತೇಜನ ಮಾಡಿ ತೋಟಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿ ಮಾತಾಡಿಸ್ಕೊಂಡು ಎನ್ಕರೇಜ್ ಮಾಡಿ ಹೋಗಿದ್ದಾರೆ. ಒಳ್ಳೆಯದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದೇ ರಾಮಸ್ವಾಮಿಗಳೇ? ನನ್ನ ನಂಬರು 944-8979-333 ಸರ್. ಇನ್ನೊಂದು ಸರಿ ಹೇಳ್ತೀರಾ? 944-8979-333 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 944-8979-333 ಸರ್. ತಮ್ಮದು ಅರವಿಂದ್ ಅವರೇ? ಸರ್ ನನ್ನ ನಂಬರು 9632-900-666. ಇನ್ನೊಂದು ಸರಿ ಹೇಳ್ತೀರಾ? 9632-900-666. ಇನ್ನೂ ಒಂದು ಸರಿ ಹೇಳ್ಬಿಡಿ. 9632-900-666. ನಮ್ಮ ತೋಟಕ್ಕೆ ಮುಖ್ಯವಾಗಿ ನಮ್ಮ ಅಣ್ಣ ಬೆಂಗಳೂರಿದ್ದಾರೆ ಸ್ವಲ್ಪ, ಚಂದ್ರಶೇಖರ್ ಅಂತ. ಅವರು ತುಂಬ ಆಸೆ ಇಟ್ಕೊಂಡು ಸಹಕಾರ ಮಾಡಿದ್ದಾರೆ. ಹಾಗೆ ನನ್ನ ತಂಗಿಗೂ ಸಹ ಸಹಕಾರ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಶ್ರೀಮತಿ ಮಂಜುಳಾ, ಅವಳು ತುಂಬ ಇಷ್ಟ. ಪ್ರತಿ ವಾರನೂ ತೋಟಕ್ಕೆ ಬಂದು ಆಗಾಗ ಬಂದು ನೋಡಿಕೊಂಡು ಅಲ್ಲಿ ಆಗ್ತಕ್ಕಂಥ ಏರುಪೇರೆಲ್ಲ ಸರಿ ಹೇಳ್ಕೊಂಡು, ಅಲ್ಲಿ ಕೆಲಸಗಾರರು ತಪ್ಪು ಮಾಡೋದನ್ನೆಲ್ಲ ತಿಳ್ಕೊಂಡು ಆ ಸಲಹೆಗಳೆಲ್ಲ ಕೊಟ್ಟು ತುಂಬ ತಿದ್ದಿ ನನಗೆ ಒಳ್ಳೆಯ ಸಲಹೆಗಳು ಕೊಟ್ಟಿದ್ದಾಳೆ ಸರ್. ಒಳ್ಳೆಯದು ರಾಮಸ್ವಾಮಿಗಳೇ ಹಾಗೂ ಅರವಿಂದ್ ಅವರೇ, ಇದುವರೆಗೂ ಬೇಸಾಯದ ಬದುಕಿನ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ಸರ್. ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಸಹ ನಾವು ಆಭಾರಿಗಳು. ಧನ್ಯವಾದ.